ತಪ್ಪಿಸಲು ಸಾಧ್ಯವಾಗಲಿಲ್ಲ. ಆದರೆ ರಾಜಕುಮಾರನು ಅಪಹಾಸ್ಯಕ್ಕೆ ಒಳಗಾಗದೆ ತನ್ನ ಭಾವನೆಗಳನ್ನು ಉದಾಸೀನತೆಯ ಮುಖವಾಡದ ಹಿಂದೆ ಮರೆಮಾಡಿದನು. ಆದಾಗ್ಯೂ ಅವನು ಮಹಲು ದಾಟಲು ಹೆಣಗಾಡುತ್ತಿರುವುದನ್ನು ನೋಡಿದ ಪಾಂಡವರ ಪುನರಾವರ್ತಿತ ನಗು ಅವನಿಗೆ ಸಳಿಸಲಾಗಲಿಲ್ಲ. ಒಂದು ದಿನ ಒಣ ಭೂಮಿ ಎಂದು ಅವು ಭಾವಿಸಿದ್ದನ್ನು ದಾಟಲು ಪ್ರಯತ್ನಿಸುತ್ತಿದ್ದಾಗ ದುರ್ಯೋಧನನ ತಲೆಯು ಸ್ಫಟಿಕದ ಬಾಗಿಲಿಗೆ ಬಡಿಯಿತು. ಅದು ಅವನನ್ನು ದಿಗ್ಭ್ರಮೆಗೊಳಿಸಿತು ಮತ್ತು ಅಲುಗಾಡಿಸಿತು. ನಂತರ ಅವನು ನಿಜವಾಗಿ ತೆರೆದಿದ್ದ ಮತ್ತೊಂದು ಬಾಗಿಯನ್ನು ತೆರೆಯಲು ಪ್ರಯತ್ನಿಸಿದನು. ಮುಜುಗರದಿಂದ ಕೆಳಗೆ ಬೀಳಲು ಮಾತ್ರ ರಾಜಕುಮಾರನ ಸಂಕಟಗಳು ಮುಂದುವರೆದವು, ಏಕೆಂದರೆ ಅವನು ಮುಚ್ಚಿದ ಬಾಗಿಲುಗಳನ್ನು ತೆರೆದ ಬಾಗಿಲುಗಳೆಂದು ತಪ್ಪಾಗಿ ಭಾವಿಸಿದನು. ಒಂದು ಅಪಘಾತದಿಂದ ಇನ್ನೊಂದಕ್ಕೆ ಎಡವಿದ್ದನು. ಪಾಂಡವರ ರಜೆಯೊಂದಿಗೆ ದುರ್ಯೋಧನನು ಸಭಾಭವನದಿಂದ ಹೊರಟು ಹೋದಾಗ ಅವನ ಹೃದಯವು ಅಸೂಯೆ ಮತ್ತು ಅಸಮಾಧಾನದಿಂದ ತುಂಬಿತು. ಅವನು ಯುಧಿಷ್ಠಿರನ ರಾಜಸೂಯ ಯಜ್ಞದ ವೈಭವ ಮತ್ತು ಪಾಂಡವರನ್ನು ಸುತ್ತುವರೆದಿರುವ ಸಮೃದ್ಧಿಯನ್ನು ನೋಡಿದನು. ಹೋಲಿಸಿದರೆ ಅವನ ಸ್ವಂತ ಪಟ್ಟಣವಾದ ಹಸ್ತಿನಾಪುರವು ಮಂದವಾಗಿತ್ತು. ತಾನು ನೋಡಿದ ಮತ್ತು ಅನುಭವಿಸಿದ ಎಲ್ಲದರ ಬಗ್ಗೆ ಯೋಚಿಸುತ್ತಿದ್ದ ರಾಜನ ಹೃದಯವು ಅಸೂಯೆ ಉರಿಯುವ ಬೆಂಕಿಯಿಂದ ಸುಟ್ಟು ಹೋಯಿತು. ತಾನು ಕತ್ತಲಲ್ಲಿ ನರಳುತ್ತಿರುವಾಗ ತನ್ನ ಶತ್ರುಗಳು ಅಭಿವೃದ್ಧಿ ಹೊಂದುವುದನ್ನು ನೋಡಲು ಅವನಿಗೆ ಸಾಧ್ಯವಾಗಲಿಲ್ಲ. ತನ್ನ ದುಃಖದಲ್ಲಿ ದುರ್ಯೋಧನನು ಸಭೆಯ ಮನೆ ಮತ್ತು ಯುಧಿಷ್ಠಿರನ ಅಪ್ರತಿಮ ಸಮೃದ್ಧಿಯ ಹೊರತಾಗಿ ಏನನ್ನೂ ಯೋಚಿಸಲಿಲ್ಲ. ಶಕುನಿ ತನ್ನ ಪಕ್ಕದಲ್ಲಿದ್ದಂತೆ ಹಸ್ತಿನಾಪುರಕ್ಕೆ ಹಿಂತಿರುಗುವಾಗ ದುರ್ಯೋಧನನ ಮನಸ್ಸು ಸ್ವಯಂತ್ವವಿನಾಶದ ಆಲೋಚನೆಗಳಲ್ಲಿ ಮುಳುಗಿತ್ತು. ಅವನು ತನ್ನ ಚಿಕ್ಕಪ್ಪನೊಂದಿಗೆ ಸ್ವಲ್ಪವೇ ಮಾತನಾಡುತ್ತಿದ್ದನು. ಅವನು ಅವನ ಅಸಹನೆಯನ್ನು ಗಮನಿಸಿದನು ಮತ್ತು ಅವನು ಏಕೆ ಅಷ್ಟೊಂದು ತೊಂದರೆಗೀಡಾಗಿದ್ದಾನೆ ಎಂದು ಕೇಳಿದನು. ಪಾಂಡವರ ಬಗೆಗಿನ ತನ್ನ ಅಸೂಯೆ ಮತ್ತು ಅಸಮಾಧಾನದ ಆಳವನ್ನು ಬಹಿರಂಗಪಡಿಸಿದಾಗ ದುರ್ಯೋಧನನ ಪ್ರತಿಕ್ರಿಯೆಯು ವಿಷದಿಂದ ತುಂಬಿತ್ತು. ನಾನು ಬೇಸಿಗೆಯಲ್ಲಿ ಕೇವಲ ಒಂದು ಆಳವಿಲ್ಲದ ತೊಟ್ಟಿಯಷ್ಟೇ ಆಗಿದ್ದೇನೆ, ಅವರು ಹೇಳಿದರು. ಅವರ ಸಮೃದ್ಧಿಯ ಬೆಂಕಿಯಿಂದ ಒಳಗಿ ಹೋಗಿದ್ದೇನೆ. ಅಂತಹ ರಾಜ ಸಂಪತ್ತನ್ನು ಪಡೆಯಲು ನನಗೆ ಯಾವುದೇ ಮಾರ್ಗ ಕಾಣುತ್ತಿಲ್ಲ. ನನ್ನ ಪ್ರಯತ್ನಗಳು ವ್ಯರ್ಥವಾಗಿವೆ. ಅದೃಷ್ಟವು ಅತ್ಯುನ್ನತವಾಗಿದೆ ಮತ್ತು ನಾನು ಕೇವಲ ನಶ್ವರನಾಗಿದ್ದೇನೆ. ದುರ್ಯೋಧನನು ತನ್ನ ಸ್ವಂತ ರಾಜ್ಯವು ಕ್ಷೀಣಿಸುತ್ತಿರುವಾಗ ತನ್ನ ಶತ್ರುಗಳ ಸಮೃದ್ಧಿಯ ಆಲೋಚನೆಯನ್ನು ತಡೆದುಕೊಳ್ಳಲು ಅಸಮರ್ಥನಾಗಿದ್ದನೆಂದು ಒಪ್ಪಿಕೊಂಡಾಗ ಅವನ ಮಾತುಗಳು ಹತಾಶೆಯಿಂದ ತುಂಬಿದವು. ಅವನು ಶಕುನಿಯನ್ನು ಅವರ ತಂದೆಯೊಂದಿಗೆ ಮಾತನಾಡುವಂತೆ ಬೇಡಿಕೊಂಡನು. ಕುತಂತ್ರ ಮತ್ತು ನುರಿತ ಸಲಹೆಗಾರನಾದ ಶಕುನಿ ರಾಜ ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನ ಬಳಿಗೆ ಬಂದಾಗ ಹಸ್ತಿನಾಪುರದ ಗಲಭೆಯ ಬೀದಿಯಲ್ಲಿ ಸೂರ್ಯ ಮುಳುಗಿದ ಶಕುನಿ ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಕಿಡಿಗೇಡಿತನದ ಸೂಚನೆಯಿಂದ ವಿಳುಗಿದವು. ಅವನ ಮಾತುಗಳು ಮನವೊಲಿಸುವಿಕೆಯಿಂದ ತೊಟ್ಟಿಕ್ಕಿದವು. ದುರ್ಯೋಧನನೇ, ನನ್ನ ರಾಜಕುಮಾರನೇ. ಶಕುನಿ ತನ್ನ ದಣಿದ ಧ್ವನಿಯಲ್ಲಿ ಹೇಳಿದ, ನೀನು ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನ ಬಗ್ಗೆ ಅಸೂಯೆಪಡಬಾರದು. ಪಾಂಡುವಿನ ಪುತ್ರರು ಅದೃಷ್ಟದಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಮತ್ತು ಅವರು ತಮ್ಮ ಸ್ವಂತ ಯೋಗ್ಯತೆಗಳಿಂದ ರಾಜ್ಯದಲ್ಲಿ ತಮ್ಮ ಸ್ಥಾನವನ್ನು ಗಳಿಸಿದ್ದಾರೆ. ಅವರು ದ್ರೌಪದಿಯನ್ನು ತಮ್ಮ ಪತ್ನಿಯಾಗಿ, ದ್ರುಪದ ಮತ್ತು ಅವನ ಪುತ್ರರನ್ನು ಮಿತ್ರರಾಗಿ ಪಡೆದುಕೊಂಡಿದ್ದಾರೆ ಮತ್ತು ಪ್ರಬಲ ಯೋಧನಾದ ವಾಸುದೇವನು ಜಗತ್ತನ್ನು ವಶಪಡಿಸಿಕೊಳ್ಳಲು ಅವರಿಗೆ ಸಹಾಯ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಯುಧಿಷ್ಠಿರನ ಯಶಸ್ಸಿನ ಬಗ್ಗೆ ಪ್ರಸ್ತಾಪಿಸಿದಾಗ ದುರ್ಯೋಧನನ ಮುಖವು ಕಪ್ಪಾಗುತ್ತಿತ್ತು. ತನ್ನ ಸಹೋದರರು ಯುದ್ಧದಲ್ಲಿ ಹೆಚ್ಚು ನುರಿತರಾಗಿದ್ದರು ಮತ್ತು ಅವರ ತಂದೆ ಅವರಿಗೆ ಹೆಚ್ಚು ಒಲವು ತೋರುತ್ತಿದ್ದರು ಎಂದು ತಿಳಿದುಕೊಂಡು ಆತ ಯಾವಾಗಲೂ ಅಬದ್ಧತೆಯ ಭಾವವನ್ನು ಹೊಂದಿದ್ದನು. ಶಕುನಿ ದುರ್ಯೋಧನನ ಹತಾಶೆಯನ್ನು ಅರಿತುಕೊಂಡನು ಮತ್ತು ಅದರ ಮೇಲೆ ಹಾರಿದನು. ವೈರಿಗಳ ವಧೆ, ನೀವು ಲೆಕ್ಕವಿಲ್ಲದಷ್ಟು ಯೋಜನೆಗಳ ಮೂಲಕ ಪಾಂಡವರನ್ನು ನಾಶ ಮಾಡಲು ಪ್ರಯತ್ನಿಸಿದ್ದೀರಿ. ಆದರೆ
ಅವರು ಪ್ರತಿ ಬಾರಿಯೂ ಸಂಪೂರ್ಣ ಅದೃಷ್ಟದಿಂದಾಗಿ ತಪ್ಪಿಸಿಕೊಳ್ಳಿದ್ದಾರೆ. ಆದಾಗ್ಯೂ ನಿಮ್ಮ ಮಿತ್ರರು ಅಥವಾ ಇತರ ಮಹಾನ್ ಯೋಧರನ್ನು ಅಪಾಯಕ್ಕೆ ಸಿಲುಕಿಸದೆ ಯುಧಿಷ್ಠಿರನನ್ನು ಸೋಲಿಸುವ ಮಾರ್ಗ ನನಗೆ ತಿಳಿದಿದೆ ಎಂದು ಶಕುನಿ ಮುಂದುವರಿಸಿದರು. ಮುಂದೆ ಒಲವು ತೋರಿಸುತ್ತಿದ್ದಂತೆ ದುರ್ಯೋಧನನ ಕಣ್ಣುಗಳು ಭರವಸೆಯಿಂದ ಬೆಳಗಿದವು. ಅವನ ಧ್ವನಿಯು ಉತ್ಸಾಹದಿಂದ ತುಂಬಿತ್ತು. ಶಕುನಿ, ನನಗೆ ಹೇಳು, ಅವನನ್ನು ಸೋಲಿಸಲು ನನಗೆ ಯಾವುದೇ ಮಾರ್ಗವಿದೆಯೇ ಎಂದು ಆತ ಕುತೂಹಲದಿಂದ ಕೇಳಿದನು. ಶಕುನಿ ಮುಗುಳ್ನಕ್ಕನು. ಅವನ ಕಣ್ಣಿನಲ್ಲಿ ಒಂದು ಕುತಂತ್ರದ ಹೊಳಪು. ಕುಂತಿಯ ಮಗನು ಡೈಸ್ ಆಟವನ್ನು ಇಷ್ಟಪಡುತ್ತಾನೆ, ಆದರೂ ಅವನಿಗೆ ಹೇಗೆ ಚೆನ್ನಾಗಿ ಆಡಬೇಕೆಂದು ತಿಳಿದಿಲ್ಲ. ನೀವು ಅವನನ್ನು ಆಡಲು ಕೇಳಿದರೆ ಅವನು ನಿರಾಕರಿಸುವುದಿಲ್ಲ ಎಂದು ನನಗೆ ಖಾತ್ರಿಯಿದೆ. ಮತ್ತು ನಾನು ಶಕುನಿ ಭೂಮಿಯ ಮೇಲಿನ ಶ್ರೇಷ್ಠ ಡೈಸ್ ವಾದಕನಾಗಿದ್ದೆ. ದೇವರಿಂದಲೂ ಸಾಟಿಯಿಲ್ಲ. ದುರ್ಯೋಧನನ ಮುಖವು ಒಂದು ಯೋಚನೆಯಿಂದ ಬೆಳಗಿತು ಮತ್ತು ಅವನು ಉತ್ಸಾಹದಿಂದ ತಲೆಯಾಡಿಸಿದನು. ಹೋಗಿ, ಶಕುನಿ, ಈ ಕಲ್ಪನೆಯನ್ನು ನನ್ನ ತಂದೆ ಧೃತರಾಷ್ಟ್ರನಿಗೆ ತೋರಿಸು. ನಿಮ್ಮ ಡೈಸ್ ಕೌಶಲ್ಯದ ಮೂಲಕ ನನಗೆ ಅವನ ರಾಜ್ಯ ಮತ್ತು ಅವನ ಸಮೃದ್ಧಿಯನ್ನು ಗೆಲ್ಲಿಸು ಎಂದು ಅವನು ಹೇಳಿದನು. ಶಕುನಿ ತಲೆ ತಗ್ಗಿಸಿದ. ಅವನ ಕಣ್ಣುಗಳು ನಿರೀಕ್ಷೆಯಿಂದ ಮಿನುಗುತ್ತಿದ್ದವು. ರಾಜನೇ, ನೀನು ಆಜ್ಞಾಪಿಸಿದಂತೆ ನಾನು ಮಾಡುತ್ತೇನೆ. ಅವನು ಹೇಳಿದನು, ನಾನು ಧೃತರಾಷ್ಟ್ರನ ಮುಂದೆ ಈ ಯೋಜನೆಯನ್ನು ಪ್ರತಿನಿಧಿಸುತ್ತೇನೆ ಮತ್ತು ನಾನು ಯುದ್ಧವಿಲ್ಲದೆ ನಿನಗಾಗಿ ಯುಧಿಷ್ಠಿರನ ರಾಜ್ಯವನ್ನು ಗೆಲ್ಲುವ ಮೂಲಕ ವಿಜಯಶಾಲಿಯಾಗಿ ಹೊರಹೊಮ್ಮುತ್ತೇನೆ ಎಂಬುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಭವ್ಯವಾದ ಸಭಾಭವನದಲ್ಲಿ ರಾಜಮನೆತನದ ಅಡಿಪಾಯವನ್ನು ಅಲುಗಾಡಿಸುವ ಒಂದು ಕಥೆಯನ್ನು ವೈಶಂಪಾಯನನು ಹೇಳಲಾರಂಭಿಸಿದನು. ಅವನು ರಾಜ ಯುಧಿಷ್ಠಿರನ ಭವ್ಯವಾದ ರಾಜಸೂಯ ಯಜ್ಞದ ಬಗ್ಗೆ ಹೇಳಿದನು. ಅದು ಅದಕ್ಕೆ ಸಾಕ್ಷಿಯಾದ ಎಲ್ಲರ ಹೃದಯದ ಮೇಲೆ ಅಳಿಸಲಾಗದ ಗುರುತು ಹಾಕಿದೆದರ ಸುದ್ದಿ ಹರಡುತ್ತಿದ್ದಂತೆ ಸುವರ್ಣನ ಮಗನಾದ ಶಕುನಿಯು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದ ಧೃತರಾಷ್ಟ್ರನ ಬಳಿಗೆ ಹೋದನು. ಅವನ ಕಣ್ಣುಗಳು ಕಾಲಾನಂತರದಲ್ಲಿ ಮಸುಕಾದವು. ಅವನ ಧ್ವನಿಯಲ್ಲಿ ಕಾಳಜಿಯ ಸೂಚನೆಯೊಂದಿಗೆ, ಶಕುನಿಯು ಮಹಾರಾಜ ದುರ್ಯೋಧನನು ಅಸೂಯೆ ಮತ್ತು ಆತಂಕದಿಂದ ಬಳಲುತ್ತಿದ್ದಾನೆ ಎಂದು ನಿಮಗೆ ತಿಳಿಸಲು ನಾನು ಬಂದಿದ್ದೇನೆ. ಅವನ ಬಣ್ಣವು ಮಸುಕಾಗಿದೆ ಮತ್ತು ಅವನು ಕ್ಷೀಣಿಸಿದ ಮತ್ತು ಖಿನ್ನತೆಗೆ ಒಳಗಾದಂತೆ ತೋರುತ್ತಾನೆ ಎಂದು ಹೇಳಿದನು. ಧೃತರಾಷ್ಟ್ರನ ಅಭಿವ್ಯಕ್ತಿ ಕುತೂಹಲಭರಿತವಾಯಿತು ಮತ್ತು ಅವನು ದುರ್ಯೋಧನನನ್ನು ತನ್ನ ದುಃಖದ ಮೂಲವನ್ನು ಬಹಿರಂಗಪಡಿಸಲು ಕೇಳಿದನು. ದುರ್ಯೋಧನನು ಮಾತನಾಡಲು ಪ್ರಾರಂಭಿಸಿದನು. ಅವನ ಮಾತುಗಳು ಪೂರ್ಣ ಪ್ರವಾಹದಲ್ಲಿ ನದಿಯಂತೆ ಸುರಿಯುತ್ತಿದ್ದವು. ತಂದೆಯೇ, ನಾನು ಯುಧಿಷ್ಠಿರನ ಸಮೃದ್ಧಿಯಿಂದ ಪೀಡಿಸಲ್ಪಟ್ಟಿದ್ದೇನೆ. ಅವನ ಸಂಪತ್ತು ಅಪರಿಮಿತವಾಗಿದೆ ಮತ್ತು ಅವನ ಔದಾರ್ಯಕ್ಕೆ ಯಾವುದೇ ಮಿತಿಯಿಲ್ಲ. ಅವನು ಸಾವಿರಾರು ಬ್ರಾಹ್ಮಣರಿಗೆ ಆಹಾರವನ್ನು ನೀಡುತ್ತಾನೆ. ಪ್ರತಿಯೊಬ್ಬರೂ 30 ಗುಲಾಮ ಹುಡುಗಿರನ್ನು ತಮ್ಮ ದೈನಂದಿನ ಜೀವನಾಧಾರವಾಗಿ ಸ್ವೀಕರಿಸುತ್ತಾರೆ. ಭೂಮಿಯ ರಾಜರು ಆಭರಣಗಳು, ರತ್ನಗಳು ಮತ್ತು ವಿಲಕ್ಷಣ ಪ್ರಾಣಿಗಳ ರೂಪದಲ್ಲಿ ಅವನಿಗೆ ಕಪ್ಪೆಯನ್ನು ತರುತ್ತಾರೆ. ದುರ್ಯೋಧನನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಅಸೂಯೆ ಮತ್ತು ಆಳವಾದ ಅಸಮಾಧಾನದಿಂದ ತುಂಬಿದವು. ನನ್ನ ಮುಂದೆ ಯುಧಿಷ್ಠಿರನ ಸಂಪತ್ತನ್ನು ನಾನು ನೋಡುತ್ತಿದ್ದೇನೆ. ಅದನ್ನು ಹೊಂದುವುದು ನನ್ನದಲ್ಲ. ನಾನು ಅಸೂಯೆಯಿಂದ ಮುಳುಗಿದ್ದೇನೆ ಮತ್ತು ಪ್ರತಿ ಹಾದು ಹೋಗುವ ದಿನವೂ ನನ್ನ ಹೃದಯವು ಉರಿಯುತ್ತಿದೆ. ಅವನು ಮುಂದುವರಿಸುತ್ತಾ, ಈಗೋ ತಂದೆಯೇ, ಪಾಂಡವರ ಅರಮನೆಯ ಆವರಣವು ಯುಧಿಷ್ಠಿರನ ಯಜ್ಞವನ್ನು ನೋಡಲು ಬಂದ ಅಸಂಖ್ಯಾತ ರಾಜರಿಂದ ತುಂಬಿದೆ. ರಾಜರು ತಮ್ಮ ಸಂಪತ್ತನ್ನು ತರುತ್ತಾರೆ ಮತ್ತು ಅವರು ಬ್ರಾಹ್ಮಣರಿಗೆ ಆಹಾರವನ್ನು ವಿತರಿಸುವ ವೈಶ್ಯರಂತೆ ಆಗುತ್ತಾರೆ. ಶಕುನಿ ದುರ್ಯೋಧನನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಕಿಡಿಗೇಡಿತನದಿಂದ ಮಿನುಗುತ್ತಿದ್ದವು. ಅವನು ಹಿತವಾದ ಮತ್ತು ಮನವೊಲಿಸುವಂತಹ ಧ್ವನಿಯಲ್ಲಿ ಮಾತನಾಡಿದನು. ಓ ದುರ್ಯೋಧನನೇ, ನನ್ನ ಮಾತನ್ನು ಕೇಳು ಮತ್ತು ನಾನು ಯುಧಿಷ್ಠಿರನ ಸಮೃದ್ಧಿಯ ರಹಸ್ಯವನ್ನು
ನಿನಗೆ ಬಹಿರಂಗಪಡಿಸುತ್ತೇನೆ. ನಾನು ರೈಸ್ನಲ್ಲಿ ಪ್ರವೀಣನಾಗಿದ್ದೇನೆ. ಪ್ರಪಂಚದ ಎಲ್ಲರಿಗಿಂತ ಶ್ರೇಷ್ಠವಾಗಿದ್ದೇನೆ. ಪ್ರತಿ ಎಸೆತದ ಫಲಿತಾಂಶವನ್ನು ನಾನು ಊಹಿಸಬಲ್ಲೆ ಮತ್ತು ಯಾವಾಗ ಪಣವೊಡ್ಡಬೇಕು ಮತ್ತು ಯಾವಾಗ ಅಲ್ಲ. ಆಟವಾಡಲು ಅಥವಾ ಯುದ್ಧಕ್ಕೆ ಕರೆದರೆ ಅವನು ಮುಂದೆ ಬರುತ್ತಾನೆ. ಮತ್ತು ನಾನು ನಿನಗಾಗಿ ತನ್ನ ಸಂಪತ್ತನ್ನು ಗೆಲ್ಲುವುದಾಗಿ ಭರವಸೆ ನೀಡುತ್ತೇನೆ. ಶಕುನಿ ಮಾತನಾಡುವಾಗ ದುರ್ಯೋಧನನ ಕಣ್ಣುಗಳು ಉತ್ಸಾಹದಿಂದ ಬೆಳಗಿದವು ಮತ್ತು ಅವನು ದೃಢವಾದ ಅಭಿವ್ಯಕ್ತಿಯೊಂದಿಗೆ ಧೃತರಾಷ್ಟ್ರನ ಕಡೆಗೆ ತಿರುಗಿದನು. ತಂದೆಯೇ, ಈ ಡೈಸ್ ಆಟದಲ್ಲಿ ತೊಡಗಲು ಶಕುನಿಗೆ ಅನುಮತಿ ನೀಡಿ ಅವನು ಯುಧಿಷ್ಠಿರನ ವಿರುದ್ಧ ಆಡಲು ಅವಕಾಶ ಮಾಡಿಕೊಡಿ. ಆಗ ನಾನು ನನ್ನ ನ್ಯಾಯಯುತವಾದ ಸಂಪತ್ತನ್ನು ಆನಂದಿಸುತ್ತೇನೆ. ದುರ್ಯೋಧನನ ಮಾತುಗಳಿಂದ ಪ್ರಭಾವಿತನಾದ ಧೃತರಾಷ್ಟ್ರನು ತನ್ನ ಬುದ್ಧಿವಂತ ಮಂತ್ರಿ ಕ್ಷತಾನೊಂದಿಗೆ ಸಮಾಲೋಚಿಸಲು ನಿರ್ಧರಿಸಿದನು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಜನಮೇಜಯನು ತನ್ನ ಋಷಿಯಾದ ಶಾಂತಿಯೊಂದಿಗೆ ಅರಮನೆಯ ಭವ್ಯವಾದ ಸಭಾಂಗಣದಲ್ಲಿ ಕುಳಿತಾಗ ಹಸ್ತಿನಾಪುರದ ಮೇಲೆ ಸೂರ್ಯ ಮುಳುಗುತ್ತಿದ್ದನು. ಜನಮೇಜಯನು ತನ್ನ ಪೂರ್ವಜರಾದ ಪಾಂಡವರ ಮೇಲೆ ದುಃಖವನ್ನುಂಟು ಮಾಡಿದ ಪಕ್ಕೆಲುಬುಗಳ ಆಟದ ಕಥೆಯನ್ನು ವಿವರಿಸಲು ಶಾಂತಿಯನ್ನು ಕೇಳಿದಾಗ ಗಾಳಿಯು ನಿರೀಕ್ಷೆಯಿಂದ ದಟ್ಟವಾಗಿತ್ತು. ಶಾಂತಿ ತಲೆಯಾಡಿಸಿದನು ಮತ್ತು ಕೂಜ್ಯ ಋಷಿ ಮತ್ತು ವ್ಯಾಸರ ಶಿಷ್ಯನಾದ ವೈಶಂಪಾಯನನು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಅದು ಹಸ್ತಿನಾಪುರದ ದೊಡ್ಡ ಸಭಾಭವನದಲ್ಲಿತ್ತು. ಅವನು ಹೇಳಿದನು, ಅಲ್ಲಿ ರಾಜನಾದ ಧೃತರಾಷ್ಟ್ರನು ತನ್ನ ಮಗ ದುರ್ಯೋಧನನನ್ನು ತನ್ನೊಂದಿಗೆ ಖಾಸಗಿಯಾಗಿ ಮಾತನಾಡಲು ಕರೆದಿದ್ದನು. ಧೃತರಾಷ್ಟ್ರನ ಮಾತುಗಳು ಕಳವಳ ಮತ್ತು ಬುದ್ಧಿವಂತಿಕೆಯಿಂದ ಕೂಡಿದ್ದವು, ಏಕೆಂದರೆ ಆತನು ದುರ್ಯೋಧನನಿಗೆ ಡೈಸ್ ಆಟಗಳಲ್ಲಿ ತೊಡಗದಂತೆ ಸಲಹೆ ನೀಡಿದನು. ವಿದುರನು ಅದನ್ನು ಒಪ್ಪುವುದಿಲ್ಲ ಎಂದು ಆತ ಹೇಳಿದನು. ಆತನು ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳಿದಿರುವ ಒಬ್ಬ ಋಷಿ ಮತ್ತು ಆತನ ಸಲಹೆಯು ನಮಗೆ ಯಾವಾಗಲೂ ಪ್ರಯೋಜನಕಾರಿಯಾಗಿದೆ. ಧೃತರಾಷ್ಟ್ರನು ದುರ್ಯೋಧನನೊಂದಿಗೆ ತರ್ಕಿಸುವುದನ್ನು ಮುಂದುವರಿಸಿದನು. ಡೈಸ್ ಮೂಲಕ ಸಂಪತ್ತಿನ ಅನ್ವೇಷಣೆಯು ಕೇವಲ ನಾಶಕ್ಕೆ ಕಾರಣವಾಗುವ ಮಾರ್ಗವಾಗಿದೆ ಎಂದು ವಿವರಿಸಿದನು. ಆದರೆ ದುರ್ಯೋಧನನ ಹೃದಯವು ಈಗಾಗಲೇ ಅಸೂಯೆ ಮತ್ತು ಅಸಮಾಧಾನದಿಂದ ಆವರಿಸಿತ್ತು. ಅವನು ಯುಧಿಷ್ಠಿರನ ನಾಯಕತ್ವದಲ್ಲಿ ಪಾಂಡವರು ಅಭಿವೃದ್ಧಿ ಹೊಂದುವುದನ್ನು ನೋಡಿ ಬೆಳೆದಿದ್ದನು. ಅವರ ರಾಜ್ಯವು ದೇಶದಾದ್ಯಂತ ಗೌರವವನ್ನು ಪಡೆಯುತ್ತಿದ್ದಂತೆ ಅಭಿವೃದ್ಧಿ ಹೊಂದುತ್ತಿತ್ತು. ಅವರ ಸ್ವಂತ ಕುಟುಂಬದ ಸಂಪತ್ತು ಮತ್ತು ಅಧಿಕಾರವು ಅವರ ಶತ್ರುಗಳಿಂದ ಗ್ರಹಿಸಲ್ಪಟ್ಟಿದೆಂಬ ಆಲೋಚನೆಯು ಅವನನ್ನು ಉರಿಯುತ್ತಿರುವ ಅಸೂಯೆಗಳಿಂದ ತುಂಬಿತ್ತು. ದುರ್ಯೋಧನನು ಧೃತರಾಷ್ಟ್ರನಿಗೆ ಒಪ್ಪಿಕೊಂಡನು, ನಾನು ದುರಾದೃಷ್ಟದ ಮನುಷ್ಯ. ನಾನು ನಮ್ಮ ವೈರಿಗಳ ಸಮೃದ್ಧಿಯನ್ನು ನೋಡುತ್ತೇನೆ ಮತ್ತು ಅದು ನನಗೆ ತೀವ್ರ ನೋವುಂಟು ಮಾಡುತ್ತದೆ. ಅವನು ಪಾಂಡವರು ಅವನನ್ನು ಅವಮಾನಿಸಿದ ಅನೇಕ ನಿದರ್ಶನಗಳನ್ನು ವಿವರಿಸಿದನು. ಸ್ಫಟಿಕ ಸರೋವರವನ್ನು ನೀರು ಎಂದು ತಪ್ಪಾಗಿ ಭಾವಿಸಿದ್ದರಿಂದ ಹಿಡಿದು ಭೀಮವು ಮತ್ತು ಅರ್ಜುನನು ಅವನನ್ನು ನೋಡಿ ನಕ್ಕವರೆಗೆ ವೈಶಂಪಾಯನನು ಮಾತನಾಡುತ್ತಿದ್ದಾಗ ಜನಮೇಜಯರ ಹೃದಯವು ದುಃಖದಿಂದ ಭಾರವಾಗಿತ್ತು. ಈ ದುಃಖದ ಕಥೆಯು ಕೇವಲ ಹಿಂದಿನ ಕಥೆಯಲ್ಲ, ಅನಿಯಂತ್ರಿತ ಮಹತ್ವಾಕಾಂಕ್ಷೆ ಮತ್ತು ದುರಾಸೆಯ ಅಪಾಯಗಳ ಎಚ್ಚರಿಕೆಯಾಗಿದೆ ಎಂದು ಅವನಿಗೆ ತಿಳಿದಿತ್ತು. ದುರ್ಯೋಧನನ ಕುಟುಂಬ ಮತ್ತು ಅವರ ಶತ್ರುಗಳ ಭವಿಷ್ಯವು ಗಾಳಿಯಲ್ಲಿ ತೂಗಾಡುತ್ತಿರುವ ಸೂಕ್ಷ್ಮವಾದ ಕಮಲದ ಹೂವಿನಂತೆ ಅನಿಶ್ಚಿತವಾಗಿ ಸಮತೋಲನದಲ್ಲಿ ತೂಗಾಡುತ್ತಿತ್ತು. ವೈಶಂಪಾಯನನು ತನ್ನ ಕಥೆಯನ್ನು ಮುಗಿಸಿದಾಗ ಸಭಾಂಗಣವು ಮೌನವಾಯಿತು. ಜನಮೇಜಯನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ತನ್ನ ಮುಂದೆ ನೆರೆದಿದ್ದವರ ಮುಖಗಳನ್ನು ನೋಡುತ್ತಿದ್ದವು. ಡೈಸ್ ಆಟದ ಕಥೆಯು ಒಂದು ನೋವಿನ ಸತ್ಯವನ್ನು ಮನೆಗೆ ತಂದಿತು. ಅಧಿಕಾರ ಮತ್ತು ಸಂಪತ್ತಿನ ಅನ್ವೇಷಣೆಯು ಉದಾತ್ತ ಆತ್ಮಗಳನ್ನು ಸಹ ವಿನಾಶದ ಹಾದಿಯಲ್ಲಿ ಕರೆದೊಯ್ಯುತ್ತದೆ. ಅದರ ಹಿನ್ನೆಲೆಯಲ್ಲಿ ಕೇವಲ ದುಃಖ ಮತ್ತು ವಿಷಾದವನ್ನು ಬಿಟ್ಟುಬಿಡುತ್ತದೆ. ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನು ನೀತಿವಂತ ರಾಜನಾದ ಯುಧಿಷ್ಠಿರನ ಅರಮನೆಗೆ ಹೋದಾಗ ಹಸ್ತಿನಾಪುರದಲ್ಲಿ ಸೂರ್ಯನ ಉದಯವಾಗಿರಲಿಲ್ಲ. ತನ್ನ ಸುತ್ತಲಿನ ವೈಭವವನ್ನು ನೋಡಿದಾಗ ಅವನ ಹೃದಯವು ಅಸೂಯೆ,
ಇಂದ ತುಂಬಿತ್ತು. ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದ ಜನರಿಂದ ಬೀದಿಗಳು ತುಂಬಿದ್ದವು. ಪ್ರತಿಯೊಂದು ಪ್ರಸಿದ್ಧ ಪಾಂಡವನಿಗೆ ಉಡುಗೊರೆಗಳನ್ನು ನೀಡುತ್ತಿದ್ದವು. ದುರ್ಯೋಧನನು ಜನನಿಬಿಡ ದ್ವಾರದ ಮೂಲಕ ಹಾದು ಹೋಗುತ್ತಿದ್ದಾಗ ರಾಜರು ಮತ್ತು ರಾಣಿಯರು, ಬ್ರಾಹ್ಮಣರು ಮತ್ತು ಶೂದ್ರರು ಎಲ್ಲರೂ ಯುಧಿಷ್ಠಿರನಿಗೆ ಗೌರವ ಸಲ್ಲಿಸಲು ಒಟ್ಟುಗೂಡಿದ್ದನ್ನು ನೋಡಿದನು. ಅವರು ತಮ್ಮೊಂದಿಗೆ ಅನೇಕ ಸಂಪತ್ತನ್ನು ತಂದಿದ್ದರು. ಅತ್ಯುತ್ತಮ ಗುಣಮಟ್ಟದ ಚರ್ಮಗಳು, ಮೃದುವಾದ ಉಣ್ಣೆಯಿಂದ ಮಾಡಿದ ಕಂಬಳಿಗಳು ಮತ್ತು ಚಿನ್ನದ ಎಳೆಗಳಿಂದ ನೇಯ್ದ ಉಡುಪುಗಳು. ಕಂಬೋಜನ ರಾಜನು 300 ಕುದುರೆಗಳನ್ನು ಉಡುಗೊರೆಯಾಗಿ ನೀಡುತ್ತಿರುವುದನ್ನು ನೋಡಿದ ದುರ್ಯೋಧನನ ಕಣ್ಣುಗಳು ಅಗಲವಾದವು. ಪ್ರತಿಯೊಂದು ವೇಗ ಮತ್ತು ಶಕ್ತಿಯ ಅದ್ಭುತವಾಗಿದೆ, ಆದರೆ ಕೇವಲ ಪ್ರಾಣಿಗಳು ಮಾತ್ರ ಆತನ ಗಮನವನ್ನು ಸೆಳೆಯಲಿಲ್ಲ. ಯುಧಿಷ್ಠಿರನ ರಾಜ್ಯಕ್ಕಾಗಿ ಜಾನುವಾರುಗಳನ್ನು ಸಾಕುವ ಜವಾಬ್ದಾರಿಯನ್ನು ಹೊಂದಿದ್ದ ಬ್ರಾಹ್ಮಣರು ತಾಳ್ಮೆಯಿಂದ ಬಾಗಿಲ ಬಳಿ ನಿಂತರು. ಅವರ ಚಿನ್ನದ ಕಮಂಡಲಗಳು ಸ್ಪಷ್ಟವಾದ ಬೆಣ್ಣೆಯಿಂದ ತುಂಬಿದವು. ಅವರೂ ಸಹ ಉಡುಗೊರೆಗಳನ್ನು ತಂದಿದ್ದರು. ಕರ್ಪಾಸಿಕ ದೇಶದಿಂದ 100,000 ಸೇವೆ ಮಾಡುವ ಹುಡುಗಿಯರು, ಪ್ರತಿಯೊಬ್ಬರೂ ಸೌಂದರ್ಯ ಮತ್ತು ಸೊಬಗುಗಳ ದುರ್ಯೋಧನನು ಅರಮನೆಯ ಮೈದಾನದ ಪ್ರವಾಸವನ್ನು ಮುಂದುವರೆಸಿದಾಗ ತನ್ನ ಮುಂದೆ ಇನ್ನೂ ಅನೇಕ ಅದ್ಭುತಗಳು ಕಾಣಿಸುತ್ತಿದ್ದವು. ವೈರಮರು, ಪರಾಡರು, ತುಂಗರು ಮತ್ತು ಕಿಟವರು, ದೂರದ ಪ್ರದೇಶಗಳ ಎಲ್ಲ ಬುಡಕಟ್ಟುಗಳು ಯುಧಿಷ್ಠಿರನಿಗೆ ಗೌರವ ಸಲ್ಲಿಸಲು ಒಟ್ಟುಗೂಡಿದ್ದರು. ಅವರು ತಮ್ಮೊಂದಿಗೆ ಆಡುಗಳು, ಕತ್ತೆಗಳು, ಒಂಟೆಗಳು, ತರಕಾರಿಗಳು, ಜೇನುತುಪ್ಪ, ಕಮ್ಮಳಿಗಳು, ಆಭರಣಗಳು ಮತ್ತು ಎಲ್ಲಾ ರೀತಿಯ ರತ್ನಗಳನ್ನು ತಂದರು. ಜನಸಮೂಹದಲ್ಲಿ ಪ್ರಾಗಜ್ಯೋತಿಷದ ಧೈರ್ಯಶಾಲಿ ದೊರೆ ಭಗದತ್ತನು ಅತ್ಯುತ್ತಮ ತಳಿಯ ಕುದುರೆಗಳನ್ನೊಳಗೊಂಡ ಗಣನೀಯವಾದ ದಂಡೆಯೊಂದಿಗೆ ದ್ವಾರದ ಬಳಿ ನಿಂತಿದ್ದನು. ಆದರೆ ಅವನಿಗೂ ಪ್ರವೇಶಿಸಲು ಅನುಮತಿ ನಿರಾಕರಿಸಲಾಯಿತು. ತನ್ನ ಉಡುಗೊರೆಗಳನ್ನು ಬಿಟ್ಟು ಹೋಗಬೇಕಾಯಿತು. ವಜ್ರಗಳು ಮತ್ತು ರತ್ನಗಳಿಂದ ಅಲಂಕರಿಸಲ್ಪಟ್ಟ ದಂತದ ಹಿಡಿಕೆಗಳನ್ನು ಹೊಂದಿದ್ದ ಕತ್ತಿಗಳು. ದುರ್ಯೋಧನನು ಹೆಚ್ಚಿನ ರಾಜರು ಮತ್ತು ರಾಣಿಯರು ಬರುವಂತೆ ನೋಡುತ್ತಿದ್ದನು. ಪ್ರತಿಯೊಬ್ಬರೂ ತಮ್ಮದೇ ಆದ ಅನನ್ಯ ಸಂಪತ್ತನ್ನು ಹೊಂದಿದ್ದರು. ವಲ್ಹಿಗಾದ ಜನರು 10,000 ಕತ್ತೆಗಳನ್ನು ಉಡುಗೊರೆಯಾಗಿ ನೀಡಿದರು. ದಿನಕ್ಕೆ 200 ಮೈಲುಗಳಷ್ಟು ಓಡಲು ತರಬೇತಿ ಪಡೆದರು. ಅವರು ಉಣ್ಣೆಯ ವಿನ್ಯಾಸದ ಕಂಬಳಿಗಳು, ರಾನುಕು ಜಿಂಕೆಯ ಚರ್ಮಸೆಣಬಿನಿಂದ ಮಾಡಿದ ಬಟ್ಟೆಗಳು ಮತ್ತು ಕೀಟಗಳಿಂದ ನೂಲುಗಳಿಂದ ನೇಯ್ದ ಬಟ್ಟೆಗಳನ್ನು ಸಹ ತಂದರು. ದಿನ ಕಳೆದಂತೆ ದುರ್ಯೋಧನನ ಅಸೂಯೆ ಹೆಚ್ಚಾಯಿತು. ಯುಧಿಷ್ಠಿರನು ಪ್ರಪಂಚದ ಮೂಲೆ ಮೂಲೆಗಳಿಂದ ಕಪ್ಪೆಯನ್ನು ಸ್ವೀಕರಿಸುತ್ತಿರುವುದನ್ನು ಅವರು ನೋಡಿದನು. ಆದರೆ ಸ್ವತಃ ಆತನಿಗೆ ಅರಮನೆಯ ಒಂದು ನೋಟವನ್ನು ಸಹ ನಿರಾಕರಿಸಲಾಯಿತು. ಸಾಕರು, ತುಕಾರರು, ಕನ್ಕರು ಮತ್ತು ರೋಮಕ್ಕ ದೂರದ ದೇಶಗಳ ಬುಡಕಟ್ಟುಗಳು ತಮ್ಮದೇ ಆದ ವಿಶಿಷ್ಟ ಉಡುಗೊರೆಗಳೊಂದಿಗೆ ಗೇಟ್ನಲ್ಲಿ ಒಟ್ಟುಗೂಡಿದ್ದವು. ದೊಡ್ಡ ಆನೆಗಳು, 10,000 ಕುದುರೆಗಳು ಮತ್ತು ಲಕ್ಷಾಂತರ ಚಿನ್ನವಾದರೆ ಎಲ್ಲರೂ ಅಷ್ಟೊಂದು ಅದೃಷ್ಟಶಾಲಿಯಾಗಿಲ್ಲ ಎಂದು ತೋರುತ್ತದೆ. ಪೂರ್ವದ ದೇಶಗಳ ರಾಜರು ರತ್ನಗಮ್ಮಳಿಗಳು ಸೇರಿದಂತೆ ಅಮೂಲ್ಯ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿದ್ದರು. ಹಸ್ತಿನಾಪುರದ ಹೊರವಲಯದಲ್ಲಿ ದುರ್ಯೋಧನನು ರಾಜ ಯುಧಿಷ್ಠಿರನ ಮುಂದೆ ನಿಂತಾಗ ಸೂರ್ಯನು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಆತನು ದೇಶದಾದ್ಯಂತದ ರಾಜರು ನೀಡಿದ ಅಪಾರ ಶ್ರೇಣಿಯ ಗೌರವಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಆತನ ಕಣ್ಣುಗಳು ಕುತೂಹಲ ಮತ್ತು ತಿರಸ್ಕಾರದ ಮಿಶ್ರಣದಿಂದ ಹೊಳೆಯುತ್ತಿದ್ದವು. ಈಗೋ ಓ ಪಾಪರಹಿತನೇ, ವ್ಯಂಗ್ಯದಿಂದ ತೊಟ್ಟ ತನ್ನ ಧ್ವನಿಯಲ್ಲಿ ದುರ್ಯೋಧನನು ರಾಜ ಯುಧಿಷ್ಠಿರನ ಸಂಪತ್ತಿನ ಭವ್ಯತೆ, ಸೈಲೋದ ನದಿಯ ದಡದಲ್ಲಿ ವಾಸಿಸುತ್ತಿದ್ದ ಕಾಸರು, ಏಕಾಸನರು ಮತ್ತು ಅರ್ಹರು ಶ್ರಮದಾಯಕ ಇರುವೆಗಳಿಂದ ಭೂಮಿಯ ಕೆಳಗಿನಿಂದ ಹೊರತೆಗೆಯಲಾದ ದ್ರೋಣಗಳಲ್ಲಿ ಅಳತೆ ಮಾಡಿದ ಚಿನ್ನದ ರಾಶಿಗಳನ್ನು ತಂದಿದ್ದರು. ಅವರ ಕಾಣಿಕೆಯು ಅವರ ಉದ್ಯಮ ಮತ್ತು ಜಾಣ್ಮೆಗಳಿಗೆ ಸಾಕ್ಷಿಯಾಗಿದೆ ಎಂದನು. ದುರ್ಯೋಧನನು ಮಾತನಾಡುತ್ತಿರುವಾಗ ಅವನ ನೋಟವು ಯುಧಿಷ್ಠಿರನ ಅರಮನೆಯ ದ್ವಾರದ ಕಡೆಗೆ ಅಲೆದಾಡಿತು. ಅಲ್ಲಿ ರಾಜರ ಸಮುದ್ರವು ತಮ್ಮ ಅರ್ಪಣೆಗಳನ್ನು ಸಲ್ಲಿಸಲು ಕಾಯುತ್ತಿತ್ತು.
ಪರ್ವತ ಬುಡಕಟ್ಟುಗಳು ತಮ್ಮ ಹೊರಟಾದ ದೇಹ ಮತ್ತು ಉಗ್ರ ಮುಖಗಳೊಂದಿಗೆ ಗಮನದಲ್ಲಿ ನಿಂತು ಗೌರವದಿಂದ ತಲೆ ಬಾಗಿದವು. ಅವರು ವಿವಿಧ ಉಡುಗೊರೆಗಳನ್ನು ತಂದಿದ್ದರು. ಮೃದುವಾದ ಕಪ್ಪು ಚಾಮರಗಳು, ಚಂದ್ರನ ಕಿರಣಗಳಂತೆ ಬಿಳಿ ಹಿಮಾವತ ಹೂವುಗಳಿಂದ ಹೊರತೆಗೆಯಲಾದ ಸಿಹಿ ಜೇನುತುಪ್ಪ, ಉತ್ತರ ಕುರುಗಳಿಂದ ಹೂವುಗಳ ಹೂಮಾಲೆಗಳು ಮತ್ತು ಪವಿತ್ರ ಕೈಲಾಸದಿಂದ ವೈವಿಧ್ಯಮಯ ಸಸ್ಯಗಳು. ದುರ್ಯೋಧನನು ತನ್ನ ಕಥೆಯನ್ನು ಮುಂದುವರೆಸುತ್ತಿದ್ದಾಗ ಅವನ ಧ್ವನಿಯು ತಿರಸ್ಕಾರದಿಂದ ಸುರಿಯತೊಡಗಿತು. ಹಲ್ಲುಗಳಿಗೆ ಶಸ್ತ್ರಸಜ್ಜಿತರಾಗಿದ್ದ ಕಿರಾತರು ಚಂದನ ಕಂದು ಮತ್ತು ಕಪ್ಪು ಕಂದು ಬಣ್ಣದ ಭಾರವನ್ನು ಕೊಂಡೊಯ್ದಿದ್ದರು. ಅವರ ಗೌರವವು ಅವರ ಉಗ್ರತೆ ಮತ್ತು ಸಮರ ಪರಾಕ್ರಮಕ್ಕೆ ಸಾಕ್ಷಿಯಾಗಿತ್ತು. ಅವನು ವಿರಮಿಸಿದನು, ತನ್ನ ಮುಂದಿರುವ ಕೂಟವನ್ನು ಪರಿಶೀಲಿಸಿದನು ಮತ್ತು ಓ ರಾಜನೇ, ಉಡುಗೊರೆಗಳನ್ನು ತೆಗೆದುಕೊಂಡು ಬಂದಿದ್ದ ಅಸಂಖ್ಯಾತ ಇತರ ರಾಜರು, ಕೈರಾಟರು, ದಳಾದರು, ದವರು, ಸೂರರು, ವೈಯಾಮಕರು, ಓದುಮರರು, ದುರ್ಬಿಧಾಗರು, ಕುಮಾರರು, ಪರಾಡರು ಮತ್ತು ವಾಲಿಕರು ಎಲ್ಲರೂ ತಾಳ್ಮೆಯಿಂದ ಬಾಗಿಲಲ್ಲಿ ಕಾಯುತ್ತಿದ್ದರು. ದುರ್ಯೋಧನನು ಮಾತನಾಡುತ್ತಿರುವಾಗ ಅರಮನೆಯ ದ್ವಾರಗಳಿಂದ ರಾಜರ ಮೆರವಣಿಗೆಯು ಹೊರಹೊಮ್ಮಿತು. ಅವರು ತಮ್ಮ ಸೇವಕರೊಂದಿಗೆ ವಿವಿಧ ಉಡುಗೊರೆಗಳನ್ನು ಕೊಂಡೊಯ್ದರು. ಚಿನ್ನ, ಸುಗಂಧ ದ್ರವ್ಯಗಳು, ಆಭರಣಗಳು ಮತ್ತು ರತ್ನಗಳು. ರಾಜರು ಸ್ವತಃ ತಮ್ಮ ಅಲಂಕಾರದಲ್ಲಿ ಹೊಳೆಯುತ್ತಿದ್ದವು. ಅವರ ಆನೆಗಳು ಚಿನ್ನದ ನಡುಕ ಮತ್ತು ಉತ್ತಮ ಕಂಬಳಿಗಳಿಂದ ಅಲಂಕರಿಸಲ್ಪಟ್ಟವು. ಗಂಧರ್ವರ ರಾಜ ಚಿತ್ರಾರಥನು ಗಾಳಿಯ ವೇಗವನ್ನು ಉಡುಗೊರೆಯಾಗಿ ನೀಡಿದ 400 ಕುದುರೆಗಳ ತಂಡವನ್ನು ಮುನ್ನಡೆಸಿದನು. ಮತ್ತೊಬ್ಬ ಗಂಧರ್ವನಾದ ದುಮ್ಮರು ಚಿನ್ನದಿಂದ ಅಲಂಕರಿಸಿದ 100 ಕುದುರೆಗಳನ್ನು ಉಡುಗೊರೆಯಾಗಿ ನೀಡಿದನು. ಮ್ಲೇಚ್ಛ ಬುಡಕಟ್ಟು ಜನಾಂಗದ ಸುಕರರು 100 ಅತ್ಯುತ್ತಮವಾದ ಆನೆಗಳನ್ನು ನೀಡಿದರು. ಮತ್ಸ್ಯದ ರಾಜನಾದ ವಿರಾಟನು ಚಿನ್ನದಿಂದ ಅಲಂಕರಿಸಿದ 2000 ಆನೆಗಳನ್ನು ಅರ್ಪಿಸಿದನು. ಉಡುಗೊರೆಗಳ ಹರಿವು ಮುಂದುವರಿಯಿತು. ಪಶು ಮೂಲದ ವಸುಧರನು 20 ಆನೆಗಳು ಮತ್ತು 2000 ಕುದುರೆಗಳನ್ನು ಉಡುಗೊರೆಯಾಗಿ ನೀಡಿದ್ದನು. ಯಜ್ಞಸೇನನು 14,000 ಸೇವೆಯಲ್ಲಿರುವ ಹುಡುಗಿಯರನ್ನು, 10,000 ಸೇವೆಯಲ್ಲಿರುವ ಪುರುಷರನ್ನು, ತಮ್ಮ ಪತ್ನಿಯರೊಂದಿಗೆ 100 ಅತ್ಯುತ್ತಮ ಆನೆಗಳನ್ನು ಮತ್ತು ತನ್ನ ಇಡೀ ರಾಜ್ಯವನ್ನು ದಾನ ಮಾಡಿದನು. ವಾಸುದೇವ ಯುಧಿಷ್ಠಿರನಿಗೆ ಗೌರವ ಸಲ್ಲಿಸಲು ಒಟ್ಟುಗೂಡಿದ ರಾಜರು ಮತ್ತು ಋಷಿಗಳ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ಭವ್ಯವಾದ ಯಜ್ಞದ ಮೈದಾನದ ಮೇಲೆ ಮುಳುಗುತ್ತಿದ್ದನು. ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ಜನಸಮೂಹದ ನಡುವೆ ನಿಂತನು. ಈ ಸಂದರ್ಭದ ವೈಭವದಲ್ಲಿ ಅವನ ಕಣ್ಣುಗಳು ಕುಡಿಯುತ್ತಿದ್ದವು. ಪೂಜ್ಯ ರಾಜನನ್ನು ನೋಡುತ್ತಿರುವಾಗ ದುರ್ಯೋಧನನ ಧ್ವನಿಯು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಸತ್ಯ ಮತ್ತು ಸದ್ಗುಣಗಳಿಗೆ ಸಮರ್ಪಿತರಾಗಿರುವ, ಪ್ರಪಂಚದಾದ್ಯಂತ ಪೂಜ್ಯರಾಗಿರುವ, ಮಹಾನ್ ಕಲಿಕೆ ಮತ್ತು ವಾಕ್ಚಾತುರ್ಯವನ್ನು ಹೊಂದಿರುವ ಮತ್ತು ಪಟ್ಟಾಭಿಷೇಕದ ಭವ್ಯ ವಿಧಿಗಳಿಗೆ ಒಳಗಾದ ರಾಜರು ಎಲ್ಲರೂ ಯುಧಿಷ್ಠಿರನನ್ನು ಕಾಯುತ್ತಾರೆ ಮತ್ತು ಪೂಜಿಸುತ್ತಾರೆ. ಆ ಪದಗಳು ಧೂಪದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅಲ್ಲಿ ಹಾಜರಿದ್ದವರ ಹೃದಯಗಳನ್ನು ಭಯ ಮತ್ತು ಗೌರವದಿಂದ ತುಂಬಿದವು. ದೂರದ ರಾಜರು ಯಜ್ಞದ ಉಡುಗೊರೆಯಾಗಿ ತಂದ ಬಿಳಿ ತಾಮ್ರದ ಭವ್ಯವಾದ ಪಾತ್ರೆಗಳ ಕಡೆಗೆ ದುರ್ಯೋಧನನ ನೋಟವು ಅಲೆದಾಡುತ್ತಿತ್ತು. ಅಮೂಲ್ಯವಾದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ 1000 ಕಾಡುಮಂಗಗಳು ತಮ್ಮ ಸರದಿಗಾಗಿ ಕಾಯುತ್ತಾ ತಾಳ್ಮೆಯಿಂದ ಹತ್ತಿರದಲ್ಲಿ ನಿಂತವು. ಹೂವುಗಳ ಸಿಹಿ ಸುವಾಸನೆ ಮತ್ತು ಋಷಿಗಳನ್ನು ಜಪಿಸುವ ಮೃದುವಾದ ಗೊಳಗಾಟದಿಂದ ಗಾಳಿಯು ತುಂಬಿತ್ತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಯುಧಿಷ್ಠಿರನ ಸ್ನಾನದ ಸಿದ್ಧತೆಗಳು ಉತ್ಸಾಹದಿಂದ ಪ್ರಾರಂಭವಾದವು. ಭೂಮಿಯ ಎಲ್ಲ ಮೂಲೆಗಳಿಂದ ರಾಜರು ಧಾರ್ಮಿಕ ಶುದ್ಧೀಕರಣಕ್ಕಾಗಿ ನೀರನ್ನು ಹೊಂದಿರುವ ಜಾಡಿಗಳನ್ನು ತರಲು ಆತುರಪಟ್ಟರು. ರಾಜ ವಾಲಿಕನು ಚಿನ್ನದ ಅಲಂಕೃತ ರಥದೊಂದಿಗೆ ಮೆರವಣಿಗೆಯನ್ನು ಮುನ್ನಡೆಸಿದರು. ಆದರೆ ಸುದಕ್ಷಿಣ ಸ್ವತಃ 4 ಭವ್ಯವಾದ ಕಂಬೋಜ ಕುದುರೆಗಳನ್ನು
ವಾಹನಕ್ಕೆ ಜೋಡಿಸಿದನು. ಸುನೀತ ಮತ್ತು ಛೇದಿಯ ರಾಜನು ಕ್ರಮವಾಗಿ ಕೆಳಗಿನ ಕಂಬ ಮತ್ತು ಧ್ವಜದ ದಂಡೆಗೆ ಹೊಂದಿಕೊಳ್ಳಲು ಒಟ್ಟಾಗಿ ಕೆಲಸ ಮಾಡಿದರು. ದಕ್ಷಿಣ ದೇಶದ ರಾಜನು ತನ್ನ ಮೇಲಂಗಿಯೊಂದಿಗೆ ಸಿದ್ಧನಾಗಿ ನಿಂತನು. ಆದರೆ ಮಗಧದ ರಾಜನು ಯುಧಿಷ್ಠಿರನ ತಲೆಯನ್ನು ಹೂವುಗಳ ಮಾಲೆಗಳಿಂದ ಅಲಂಕರಿಸಿದನು. ಮಸುಕಾಗುತ್ತಿರುವ ಬೆಳಕಿನಲ್ಲಿ ಮಿನುಗುತ್ತಿರುವ ಅದರ ದಂತಗಳುಳ್ಳ ಪ್ರಾಚೀನ ಆನೆಯನ್ನು ವಸುದನನು ಉಡುಗೊರೆಯಾಗಿ ನೀಡಿದನು. ಮತ್ಸ್ಯರದ ರಾಜನು ಚಿನ್ನದಿಂದ ಆವೃತವಾದ ರಥಕ್ಕೆ ಪಕ್ಕವಾದ್ಯಗಳನ್ನು ತಂದನು ಮತ್ತು ಏಕಲವ್ಯನು ತನ್ನ ಅತ್ಯುತ್ತಮ ಬೂಟುಗಳನ್ನು ಅರ್ಪಿಸಿದನು. ಸಿದ್ಧತೆಗಳು ಪೂರ್ಣಗೊಳ್ಳುತ್ತಿದ್ದಂತೆ ದುರ್ಯೋಧನನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವನು ಯುಧಿಷ್ಠಿರನ ಮುಂದೆ ನಿಂತಿರುವ ನಾರದ ಮತ್ತು ದೇವಲರಂತಹವರನ್ನು ನೋಡಿದನು. ಅವರು ರಾಜನ ಮೇಲೆ ನೀರು ಚಿಮುಕಿಸುವ ಪವಿತ್ರ ಆಚರಣೆಯನ್ನು ಮಾಡಿದರು. ಮಹಾನ್ ಋಷಿಗಳು ಶ್ರದ್ಧೆಯಿಂದ ಕುಳಿತಿದ್ದರು. ಅವರ ಮುಖಗಳು ಭಕ್ತಿಯಿಂದ ಹೊಳೆಯುತ್ತಿದ್ದವು. ಯುಧಿಷ್ಠಿರನ ತಲೆಯನ್ನು ಸೂರ್ಯನಿಂದ ರಕ್ಷಿಸಲು ಸತ್ಯಕಿಯು ಛತ್ರಿ ಹಿಡಿದುಕೊಳ್ಳಿದ್ದರಿಂದ ಸಮಾರಂಭವು ತನ್ನ ಪರಾಕಾಷ್ಠೆಯನ್ನು ತಲುಪಿತು. ಏತಮಧ್ಯೆ ಧನಂಜಯ ಮತ್ತು ಭೀಮನು ರಾಜನ ಚರ್ಮವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದರು. ಅವಳಿ ಮಕ್ಕಳಾದ ನಕುಲ ಮತ್ತು ಸಹದೇವನು ತಮ್ಮ ಕೈಗಳಲ್ಲಿ ಶಮಾರಗಳನ್ನು ಹಿಡಿದುಕೊಂಡಿದ್ದರು. ಸಾಗರವು ಸ್ವತಃ ವಿಶ್ವಕರ್ಮನು ಸಾವಿರ ನಿಷ್ಕಚಿನ್ನದಿಂದ ರೂಪಿಸಿದ ಭವ್ಯವಾದ ಶಂಖವನ್ನು ಹೊರತಂದಿತು. ಯುಧಿಷ್ಠಿರನು ತನ್ನ ಸ್ನಾನದಿಂದ ಹೊಳೆಯುತ್ತಾ ಮತ್ತು ಉಲ್ಲಾಸದಿಂದ ಹೊರಬಂದಾಗ ದುರ್ಯೋಧನನ ಹೃದಯವು ಭಾವೋದ್ರೇಕದಿಂದ ಉಬ್ಬಿಕೊಂಡಿತು. ಅವನು ಭವ್ಯವಾದ ಸ್ಥಾನವನ್ನು ನೋಡಿದನು. ಹಸ್ತಿನಾಪುರದ ದೊಡ್ಡ ಸಭಾಂಗಣಗಳಲ್ಲಿ ರಾಜ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತು ತನ್ನ ಕಣ್ಣುಗಳು ತನ್ನ ಹಿರಿಯ ಮಗರಾದ ದುರ್ಯೋಧನನ ಮೇಲೆ ನೆಟ್ಟಿತ್ತು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ರಾಜನ ಮಾತುಗಳು ಅವನ ಮಗನ ಯೋಗಕ್ಷೇಮದ ಬಗ್ಗೆ ಆಳವಾದ ಕಾಳಜಿಯಿಂದ ಕೂಡಿತ್ತು. ನನ್ನ ಮಗನೇ ದುರ್ಯೋಧನನೇ, ನೀನು ನಮ್ಮ ಕುಟುಂಬದಲ್ಲಿ ಹಿರಿಯಳು ಮತ್ತು ನನ್ನ ಮೊದಲ ಹೆಂಡತಿಯಿಂದ ಹುಟ್ಟಿದವಳು. ನಿಮ್ಮ ಜನ್ಮಸಿದ್ಧ ಹಕ್ಕನ್ನು ನಿಮ್ಮ ಸಹೋದರರಾದ ಪಾಂಡವರು ಬೆದರಿಸುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಅವರು ಸಮಾನ ಸಂಪತ್ತನ್ನು ಹೊಂದಿರಬಹುದು ಮತ್ತು ಅವರ ಪರವಾಗಿ ನಿಲ್ಲುವ ಸ್ನೇಹಿತರನ್ನು ಹೊಂದಿರಬಹುದು. ಆದರೆ ಅವರು ಇತರರಿಗೆ ಸೇರಿದದ್ದನ್ನು ಮೋಸಗೊಳಿಸುವುದಿಲ್ಲ ಅಥವಾ ಅಪೇಕ್ಷಿಸುವುದಿಲ್ಲ ಎಂದು ಅವರು ಹೇಳಿದರು. ದುರ್ಯೋಧನನು ತನ್ನ ತಂದೆಯ ಮಾತುಗಳನ್ನು ಕೇಳುವಾಗ ಅವನ ಮುಖವು ಭಾವನೆಗಳ ಮಿಶ್ರಣದಿಂದ ತಿರುಚಿದಂತಾಯಿತು. ಅವನು ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನ ಬಗ್ಗೆ ದೀರ್ಘಕಾಲದಿಂದ ಅಸೂಯೆ ಹೊಂದಿದ್ದನು. ಆದರೆ ಧೃತರಾಷ್ಟ್ರನು ತನ್ನ ಧ್ವನಿಯನ್ನು ಮೃದುವಾಗಿ ಆದರೆ ದೃಢವಾಗಿ ಮುಂದುವರಿಸಿದನು. ಯುಧಿಷ್ಠಿರನು ನ್ಯಾಯಯುತ ಮತ್ತು ಉದಾತ್ತ ರಾಜಕುಮಾರನಾಗಿದ್ದಾನೆ. ದುರ್ಯೋಧನ ಆತನು ಯಾವುದೇ ವಂಚನೆಯನ್ನು ತಿಳಿದಿಲ್ಲ ಮತ್ತು ತನ್ನ ಸ್ವಂತ ಪ್ರಯತ್ನಗಳಿಂದ ಸಂಪತ್ತನ್ನು ಗಳಿಸಿದ್ದಾನೆ. ನಿಮಗೆ ನ್ಯಾಯಯುತವಾದದ್ದನ್ನು ನೀವು ಏಕೆ ಆಶಿಸಬೇಕು? ನಿಮಗೆ ಸ್ನೇಹಿತರು ಮತ್ತು ಮಿತ್ರರಿದ್ದಾರೆ. ಅವರು ನಿಮ್ಮ ಪರವಾಗಿ ನಿಲ್ಲುತ್ತಾರೆ ಮತ್ತು ಅಧಿಕಾರ ಮತ್ತು ಪ್ರಭಾವದ ವಿಷಯದಲ್ಲಿ ನೀವು ಯುಧಿಷ್ಠಿರನಿಗೆ ಸಮಾನರಾಗಿದ್ದೀರಿ. ಧೃತರಾಷ್ಟ್ರನು ಮಾತನಾಡುವಾಗ ಅವನ ಕಣ್ಣುಗಳು ಅವನ ಮಗನ ಆತ್ಮದಲ್ಲಿ ಮುಳುಗಿದಂತೆ ತೋರುತ್ತಿತ್ತು. ದುರ್ಯೋಧನನೇ, ಇತರರ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಒಂದು ಕ್ಷುಲ್ಲಕ ಮತ್ತು ಕ್ಷುಲ್ಲಕ ವಿಷಯವಾಗಿದೆ. ನಿಜವಾದ ಶ್ರೇಷ್ಠತೆಯು ಸಂಪತ್ತನ್ನು ಸಂಗ್ರಹಿಸುವುದರಲ್ಲಿ ಅಲ್ಲ, ಆದರೆ ತನ್ನ ಬಳಿ ಏನಿದೆಯೋ ಅದರಲ್ಲಿ ತೃಪ್ತರಾಗಿರುವುದು ಮತ್ತು ತನ್ನದೇ ಆದ ತತ್ವಗಳ ಪ್ರಕಾರ ಬದುಕುವುದು. ರಾಜನ ಮಾತುಗಳು ಒಂದು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ತನ್ನ ಮಗನಿಗೆ ತನ್ನ ಅಸೂಯೆಯಿಂದ ಮೇಲೇರಲು ಧೈರ್ಯ ತೋರುತ್ತಿತ್ತು. ನೀವು ದೊಡ್ಡ ತ್ಯಾಗಗಳನ್ನು ಮಾಡುವ ಘನತೆಯನ್ನು ಬಯಸಿದರೆ ಪುರೋಹಿತರು ನಿಮಗೆ ಸಪ್ತತಂತು ಆಚರಣೆಯನ್ನು ಏರ್ಪಡಿಸಲಿ. ಭೂಮಿಯ ರಾಜರು ಉಡುಗೊರೆಗಳು ಮತ್ತು ಸಂಪತ್ತನ್ನು ತೆಗೆದುಕೊಂಡು ಬರುತ್ತಾರೆ ಮತ್ತು ನಿಮ್ಮ ಸ್ಥಾನವು ಸುರಕ್ಷಿತವಾಗಿರುತ್ತದೆ ಎಂದು ಅವರು ಮುಂದುವರಿಸಿದವು. ಆದರೆ ಧೃತರಾಷ್ಟ್ರನ ಮಾತುಗಳು ಕೇವಲ ಭೌತಿಕ ಸಂಪತ್ತಿನ ಬಗ್ಗೆ ಮಾತ್ರವಲ್ಲ,
ಅವು ಆಳವಾದ ಸತ್ಯವನ್ನು ಮಾತನಾಡುತ್ತಿದ್ದವು. ಒಬ್ಬರ ಸ್ವಂತ ಜೀವನದಲ್ಲಿ ತೃಪ್ತರಾಗುವುದು, ಒಬ್ಬರ ಸ್ವಂತ ಕ್ರಮದ ಅಭ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು ಸಂತೋಷವಾಗಿದೆ ಎಂಬುದನ್ನು ಅವರ ಮಗ ಅರ್ಥ ಮಾಡಿಕೊಳ್ಳಬೇಕೆಂದು ಅವರು ಬಯಸಿದ್ದರು. ಇತರರಿಗೆ ಸೇರಿದ್ದನ್ನು ಪಡೆಯಲು ಎಂದಿಗೂ ಪ್ರಯತ್ನಿಸಬೇಡಿ ಎಂದು ಅವರು ಸಲಹೆ ನೀಡಿದರು. ನೀವು ಗಳಿಸಿದ್ದನ್ನು ರಕ್ಷಿಸಿ ಮತ್ತು ನಿಮ್ಮ ಸ್ವಂತ ವ್ಯವಹಾರಗಳಲ್ಲಿ ಪಟ್ಟು ಹಿಡಿಯಿರಿ. ಇವು ನಿಜವಾದ ಶ್ರೇಷ್ಠತೆಯ ಸೂಚನೆಗಳಾಗಿವೆ. ರಾಜನು ಮಾತನಾಡುವುದನ್ನು ಮುಗಿಸಿದಾಗ ದುರ್ಯೋಧನನ ಮೇಲೆ ಶಾಂತಿಯ ಭಾವವು ನೆಲೆಗೊಂಡಂತೆ ಭಾಸವಾಯಿತು. ಅವನು ತನ್ನ ತಂದೆಯನ್ನು ಹೊಸ ತಿಳುವಳಿಕೆಯಿಂದ ನೋಡಿದನು. ಅವನನ್ನು ಮೊದಲ ಬಾರಿಗೆ ನೋಡಿದಂತೆ ಧೃತರಾಷ್ಟ್ರನ ಮಾತುಗಳು ಅವನ ಮಗನ ಮನಸ್ಸನ್ನು ಮಬ್ಬಾಗಿಸಿದ ಅಸೂಯೆಗೆ ಕಡಿವಾಣ ಹಾಕಿ ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದುದನ್ನು ಕುರಿತು ಆಳವಾದ ಸತ್ಯವನ್ನು ಬಹಿರಂಗಪಡಿಸಿದವು. ರಾಜನ ಕೊನೆಯ ಮಾತುಗಳು ಆಶೀರ್ವಾದದಂತಿದ್ದವು. ಸಹೋದರರ ನಡುವಿನ ಪವಿತ್ರ ಬಂಧಗಳು ಮತ್ತು ಕುಟುಂಬದೊಳಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ನೆನಪಿಸುವಂತವು. ದುರ್ಯೋಧನನೇ, ನಿನ್ನ ಸಹೋದರರೇ ನಿನ್ನ ತೋಳುಗಳು ಎಂದು ಅವನು ನಿಧಾನವಾಗಿ ಹೇಳಿದನು. ಸೂರ್ಯನು ಹಸ್ತಿನಾಪುರ ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಗಲಭೆಯ ಬೀದಿಗಳಲ್ಲಿ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ರಾಜ ಧೃತರಾಷ್ಟ್ರ ಮತ್ತು ರಾಣಿ ಗಾಂಧಾರಿಯ ಹಿರಿಯ ಮಗನಾದ ದುರ್ಯೋಧನನು ಸಿಂಹಾಸನದ ಕೋಣೆಯಲ್ಲಿ ತನ್ನ ತಂದೆಯ ಮುಂದೆ ನಿಂತನು. ಅವನು ಮಾತನಾಡುವಾಗ ಅವನ ಕಣ್ಣುಗಳು ತೀವ್ರವಾಗಿ ಉರಿಯುತ್ತಿದ್ದವು. ಅವನ ಮಾತುಗಳು ಆಳವಾದ ನಂಬಿಕೆಯಿಂದ ಕೂಡಿದವು. ತಂದೆಯೇ, ದುರ್ಯೋಧನನು ಪ್ರಾರಂಭಿಸಿದನು. ನೀವು ಅಪರಿಮಿತ ಬುದ್ಧಿವಂತರೆಂದು ನನಗೆ ತಿಳಿದಿದೆ ಮತ್ತು ನಿಮ್ಮ ಇಂದ್ರಿಯಗಳು ನಿಮ್ಮ ನಿಯಂತ್ರಣದಲ್ಲಿವೆ. ನಿಮಗೆ ತಮ್ಮ ಬುದ್ಧಿವಂತಿಕೆಯನ್ನು ನೀಡಿದ ಪ್ರಾಚೀನ ವಿಷಯಗಳನ್ನು ಕೇಳುವ ಪ್ರಯೋಜನವನ್ನು ನೀವು ಹೊಂದಿದ್ದೀರಿ. ಆದರೆ ನಮ್ಮ ಸೋದರ ಸಂಬಂಧಿಗಳು ಮತ್ತು ಪ್ರಮಾಣ ಮಾಡಿದ ಶತ್ರುಗಳಾದ ಪಾಂಡವರ ಮೇಲಿನ ನಿಮ್ಮ ಪ್ರೀತಿಯಿಂದ ನೀವು ಪ್ರಭಾವಿತರಾಗುತ್ತೀರಿ ಎಂದು ನಾನು ಹೆದರುತ್ತೇನೆ. ತಂದೆಯೇ, ನೀವು ನಿಮ್ಮ ಮಾತುಗಳಿಂದ ನಮ್ಮನ್ನು ಗೊಂದಲಗೊಳಿಸುತ್ತೀರಿ ಮತ್ತು ನಾವು ಒಟ್ಟಿಗೆ ಜೋಡಿಸಲಾದ ಎರಡು ದೋಣಿಗಳಂತೆ ಪರಸ್ಪರ ಬಂಧಿಸಲ್ಪಟ್ಟಿದ್ದೇವೆ. ದುರ್ಯೋಧನನ ಧ್ವನಿಯು ಉತ್ಸಾಹದಿಂದ ಕೂಡಿತು. ಯಾವುದೇ ಬೆಲೆ ತೆತ್ತರೂ ನಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಕ್ಷತ್ರಿಯರಾಗಿ ನಮ್ಮ ಕರ್ತವ್ಯ ಎಂಬುದನ್ನು ನಾವು ಮರೆಯಬಾರದು. ರಾಜರು ಸಾಮಾನ್ಯ ಜನರಿಗಿಂತ ವಿಭಿನ್ನವಾದ ನೀತಿ ಸಂಹಿತೆಗೆ ಬದ್ಧರಾಗಿದ್ದಾರೆ ಎಂದು ಸ್ವತಃ ಬೃಹಸ್ಪತಿಯವರು ಹೇಳಿದ್ದಾರೆ. ನಾವು ಯಾವಾಗಲೂ ಜಾಗರೂಕ ಆಗಿರಬೇಕು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಶಸ್ಸಿಗಾಗಿ ಶ್ರಮಿಸಬೇಕು. ನಾವು ಬಳಸುವ ವಿಧಾನವು ಸದ್ಗುಣಶೀಲವಾಗಿದೆಯೇ ಅಥವಾ ಪಾಪಪೂರ್ಣವಾಗಿದೆಯೇ ಎಂಬುದು ಮುಖ್ಯವಲ್ಲ. ನಾವು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತೇವೆ ಎಂಬುದು ಮುಖ್ಯವಾಗಿದೆ. ದುರ್ಯೋಧನನು ತನ್ನ ಶತ್ರುಗಳಾದ ಪಾಂಡವರ ಬಗ್ಗೆ ಮಾತನಾಡುವಾಗ ಅವನ ಮಾತುಗಳು ವಿಷಪೂರಿತವಾಗಿ ಸುರಿದವು. ಯಾರನ್ನು ವೈರಿ ಎಂದು ಪರಿಗಣಿಸಬೇಕು ಮತ್ತು ಯಾರನ್ನು ಸ್ನೇಹಿತ ಎಂದು ಪರಿಗಣಿಸಬೇಕು. ಅವನು ನಕ್ಕನು, ನಮಗೆ ನೋವುಂಟು ಮಾಡುವವನು ಅವನಲ್ಲವೇ? ಆದರೂ ತಂದೆಯೇ, ನಮ್ಮ ಸ್ವಂತ ಹಿತಾಸಕ್ತಿಗಳಿಗೆ ನೀನು ಕುರುಡನಾಗಿದ್ದೇನೆ ಎಂದು ನನಗೆ ತೋರುತ್ತದೆ. ನಾವು ಸ್ಥಗಿತಗೊಳ್ಳುವಾಗ ಪಾಂಡವರನ್ನು ಅಧಿಕಾರದಲ್ಲಿ ಬೆಳೆಯಲು ನೀವು ತೃಪ್ತರಾಗಿದ್ದೀರಿ. ದುರ್ಯೋಧನನ ಮಾತುಗಳು ತೂಗಾಡುತ್ತಿರುವಾಗ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ಅವನ ತಂದೆ ರಾಜ ಧೃತರಾಷ್ಟ್ರ ಮೌನವಾಗಿ ಕುಳಿತು. ಅವನ ಕಣ್ಣುಗಳು ಅವನ ಮಗನ ಮೇಲೆ ನಿಂತಿದ್ದವು. ಅವನು ತನ್ನ ಮಕ್ಕಳ ಮೇಲಿನ ಪ್ರೀತಿ ಮತ್ತು ಸರಿಯಾದದ್ದನ್ನು ಮಾಡುವ ತನ್ನ ಕರ್ತವ್ಯದ ನಡುವೆ ಹರಿದಿದ್ದನೆಂಬುದು ಸ್ಪಷ್ಟವಾಗಿತ್ತು. ದುರ್ಯೋಧನನ ಧ್ವನಿಯು ಇನ್ನಷ್ಟು ತೀವ್ರವಾಯಿತು. ಅವನ ಮಾತುಗಳು ಪ್ರವಾಹದಂತೆ ಚಿಮ್ಮಿದವು. ತಂದೆಯೇ, ಪಾಂಡವರನ್ನು ಸೋಲಿಸುವ ನಮ್ಮ ಸಾಮರ್ಥ್ಯದ ಬಗ್ಗೆ ನನ್ನ ಅನುಮಾನಗಳನ್ನು ಪರಿಹರಿಸಲು ನಾನು ದೃಢನಿಶ್ಚಯ ಮಾಡಿದ್ದೇನೆ. ಅವರ ಸಮೃದ್ಧಿಯನ್ನು ನಾವು ನಮ್ಮದೆಂದು ಹೇಳಿಕೊಳ್ಳುವವರೆಗೂ ನಾನು ವಿಶ್ರಾಂತಿ ಪಡೆಯುವುದಿಲ್ಲ ಮತ್ತು ಅದು ಯುದ್ಧಕ್ಕೆ ಹೋಗುವುದೆಂದು ಅರ್ಥವಾದರೆ ಅದು ಆಗಿರಲಿ. ವಿಜಯವಿಲ್ಲದೆ ಜೀವನಕ್ಕೆ ಏನು ಬೆಲೆ ಇದೆ? ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಸಿಂಹಾಸನದ ಕೋಣೆಯನ್ನು ಕತ್ತಲೆ ಮತ್ತು ಮುನ್ಸೂಚಕ ಬೆಳಕಿನಲ್ಲಿ ಮುಳುಗಿಸಿದನು. ದುರ್ಯೋಧನನ ಮಾತುಗಳು
ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಇದು ಅವಳ ತಂದೆಗೆ ಸವಾಲಾಗಿತ್ತು ಮತ್ತು ಅವರ ಶತ್ರುಗಳ ವಿರುದ್ಧ ಯುದ್ಧದ ಘೋಷಣೆಯಾಗಿತ್ತು. ಹಸ್ತಿನಾಪುರ ರಾಜ್ಯದ ಭವಿಷ್ಯವು ಸಮತೋಲನದಲ್ಲಿ ತೂಗಾಡುತ್ತಿತ್ತು ಮತ್ತು ಮುಂದೆ ಏನಾಗುತ್ತದೆ ಎಂಬುದನ್ನು ಸಮಯ ಮಾತ್ರ ಹೇಳುತ್ತದೆ. ಹಸ್ತಿನಾಪುರದ ರಾಜಮನೆತನದ ಆಸ್ಥಾನದಲ್ಲಿ ಒಬ್ಬ ನುರಿತ ಜೂಜುಕೋರನಾದ ಶಕುನಿಯು ರಾಜ ಧೃತರಾಷ್ಟ್ರನ ಬಳಿಗೆ ಒಂದು ಪ್ರಸ್ತಾಪದೊಂದಿಗೆ ಹೋದನು. ಓ ವಿಜಯಶಾಲಿಗಳಲ್ಲಿ ಮುಂಚೂಣಿಯಲ್ಲಿರುವವನೇ, ಅವನು ಹೇಳಿದನು, ನಾನು ಪಾಂಡುವಿನ ಮಗ ಯುಧಿಷ್ಠಿರನ ಈ ಸಮೃದ್ಧಿಯನ್ನು ಕಸಿದುಕೊಳ್ಳುತ್ತೇನೆ. ನೀವು ಅದನ್ನು ನೋಡಿ ದುಃಖಿಸುತ್ತೀರಿ. ಪಾಂಡವರನ್ನು ಸೋಲಿಸಲು ಮತ್ತು ಅವರ ಸಂಪತ್ತನ್ನು ಪಡೆಯಲು ಡೈಸ್ ಅನ್ನು ಬಳಸುವ ತನ್ನ ಯೋಜನೆಯನ್ನು ವಿವರಿಸುವಾಗ ಶಕುನಿಯ ಮಾತುಗಳು ಆತ್ಮವಿಶ್ವಾಸದಿಂದ ತೊಟ್ಟಿಕ್ಕಿದವು. ಈ ಕೌರವ ರಾಜಕುಮಾರನಾದ ದುರ್ಯೋಧನನು ಶಕುನಿಯ ಕಲ್ಪನೆಯನ್ನು ಕುತೂಹಲದಿಂದ ಬೆಂಬಲಿಸಿದನು. ಓ ರಾಜನೇ, ದಾಳಗಳಲ್ಲಿ ನಿಪುಣನಾದ ಈ ಶಕುನಿ ಪಾಂಡು ನಗನ ಸಮೃದ್ಧಿಯನ್ನು ದಾಳಗಳ ಮೂಲಕ ಕಸಿದುಕೊಳ್ಳಲು ಸಿದ್ಧನಾಗಿದ್ದಾನೆ ಎಂದು ಅವನು ಹೇಳಿದನು. ಬುದ್ಧಿವಂತ ಮತ್ತು ನ್ಯಾಯದ ಸಲಹೆಗಾರನಾದ ವಿದುರನು ಅವರ ಯೋಜನೆಗಳಿಗೆ ಅಡ್ಡಿಪಡಿಸುತ್ತಾನೆ ಎಂದು ದುರ್ಯೋಧನನು ತನ್ನ ತಂದೆಗೆ ಮನವರಿಕೆ ಮಾಡಿಕೊಟ್ಟನು. ಆದಾಗ್ಯೂ ದುರ್ಯೋಧನನು ವಿದುರನ ಉದ್ದೇಶಗಳ ಬಗ್ಗೆ ಅಭಿಪ್ರಾಯವನ್ನು ಹೊಂದಿದ್ದನು. ವಿದುರನು ಯಾವಾಗಲೂ ಪಾಂಡುವಿನ ಪುತ್ರರಿಗೆ ಒಳ್ಳೆಯದನ್ನು ಮಾಡುವಲ್ಲಿ ತೊಡಗಿಕೊಂಡಿದ್ದಾನೆ ಎಂದು ಅವನು ಹೇಳಿದನು. ಓ ಕೌರವ, ನಮ್ಮ ಬಗೆಗಿನ ಅವನ ಭಾವನೆಗಳು ಬೇರೆಯೇ ಆಗಿವೆ. ಆದ್ದರಿಂದ ಅವನು ನಿಸ್ಸಂದೇಹವಾಗಿ ಪ್ರಸ್ತಾವಿತ ಕಾರ್ಯದಿಂದ ನಿನ್ನ ಹೃದಯವನ್ನು ಹಿಂತೆಗೆದುಕೊಳ್ಳುತ್ತಾನೆ. ದುರ್ಯೋಧನನು ವಿದುರನ ಸಲಹೆಯಿಂದ ಅವರು ಪ್ರಭಾವಿತರಾಗಬಾರದು ಮತ್ತು ಬದಲಿಗೆ ವಿಷಯಗಳನ್ನು ತಮ್ಮ ಕೈಗೆ ತೆಗೆದುಕೊಳ್ಳಬೇಕು ಎಂದು ನಂಬಿದನು. ಧೃತರಾಷ್ಟ್ರನು ಹಿಂಜರಿಯುತ್ತಿದ್ದರೂ ತನ್ನ ಮಗನ ಮಾತುಗಳಿಂದ ಪ್ರಭಾವಿತನಾಗಿದ್ದನು. ಬಲಶಾಲಿಗಳೊಂದಿಗಿನ ವೈರತ್ವವು ನನಗೆ ಎಂದಿಗೂ ಶಿಫಾರಸು ಆಗುವುದಿಲ್ಲ ಎಂದು ಅವನು ಹೇಳಿದನು. ಆದರೆ ದುರ್ಯೋಧನನು ಪಟ್ಟು ಹಿಡಿದನು. ದಾಳಗಳ ಬಳಕೆಯು ಯುದ್ಧ ಅಥವಾ ರಕ್ತಪಾತಕ್ಕೆ ಕಾರಣವಾಗುವುದಿಲ್ಲ ಎಂದು ವಾದಿಸಿದನು. ಪಾಂಡವರನ್ನು ಸೋಲಿಸಲು ಮತ್ತು ಅವರ ರಾಜ್ಯಕ್ಕೆ ಸಮೃದ್ಧಿಯನ್ನು ತರಲು ಶಕುನಿಯ ಯೋಜನೆಯು ಒಂದು ಬುದ್ಧಿವಂತ ಮಾರ್ಗವಾಗಿದೆ ಎಂದು ಅವನು ತನ್ನ ತಂದೆಗೆ ಮನವರಿಕೆ ಮಾಡಿಕೊಟ್ಟನು. ಧೃತರಾಷ್ಟ್ರನು ಅಂತಿಮವಾಗಿ ಒಪ್ಪಿಕೊಂಡನು. ಆದರೆ ಸಂಶಯದಿಂದ ನೀನು ಹೇಳಿದ ಮಾತುಗಳು ನನಗೆ ಹಿತವೆನಿಸುವುದಿಲ್ಲ ಎಂದು ಹೇಳಿದನು. ಮನುಷ್ಯರ ಒಡೆಯನೇ, ನಿನಗೆ ಇಷ್ಟವಾದದ್ದನ್ನು ಮಾಡು, ಆದರೆ ದುರ್ಯೋಧನನು ತನ್ನ ಯೋಜನೆಯು ಯಶಸ್ಸಿಗೆ ಕಾರಣವಾಗುತ್ತದೆ ಎಂದು ದೃಢವಾಗಿ ನಂಬಿದ್ದನು. ವಚನ ಅನುಮತಿಯೊಂದಿಗೆ ಶಕುನಿ ಮತ್ತು ದುರ್ಯೋಧನರು ಒಂದು ದೊಡ್ಡ ಸಭಾಭವನವನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಸ್ಫಟಿಕ ಕಮಾನಿನ ಅರಮನೆಯು 1000 ಕಂಬಗಳನ್ನು ಹೊಂದಿತ್ತು. ಸಾವಿರಾರು ನುರಿತ ಕುಶಲಕರ್ಮಿಗಳು ಚಿನ್ನ, ಲ್ಯಾಪಿಸ್ ಲಾಸುಲಿ ಮತ್ತು ಅಮೂಲ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಬಲವಾದ ರಚನೆಯನ್ನು ಪೂರ್ಣಗೊಳಿಸಲು ದಣಿವರಿಯದೆ ಶ್ರಮಿಸಿದರು. ಅರಮನೆಯು ಮುಗಿದ ನಂತರ ಧೃತರಾಷ್ಟ್ರನು ವಿದುರನನ್ನು ಕರೆದು ರಾಜಕುಮಾರ ಯುಧಿಷ್ಠಿರ ಮತ್ತು ಅವಳ ಸಹೋದರರನ್ನು ಹಸ್ತಿನಾಪುರಕ್ಕೆ ತಡಮಾಡದೆ ಕರೆತರುವಂತೆ ಆದೇಶಿಸಿದನು. ರಾಜನು ಅವರು ತಮ್ಮ ಹೊಸ ಸಭೆಯ ಮನೆಗೆ ಸಾಕ್ಷಿಯಾಗಬೇಕೆಂದು ಮತ್ತು ಸ್ನೇಹಪರ ದಾಳಿಯಲ್ಲಿ ತೊಡಗಬೇಕೆಂದು ಬಯಸಿದನು. ಪಾಂಡವರು ಅರಮನೆಗೆ ಆಗಮಿಸಿದಾಗ ಅದರ ಭವ್ಯತೆ ಮತ್ತು ಸೌಂದರ್ಯದಿಂದ ಅವರು ದಿಗ್ಭ್ರಮೆಗೊಂಡರು. ಆದರೆ ಇದು ಅವರ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಅದೃಷ್ಟದ ಆಟದ ಪ್ರಾರಂಭವಾಗಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಮೇಲ್ಮೈ ಕೆಳಗೆ ಅಡಗಿರುವ ಅಪಾಯವನ್ನು ಅರಿತ ವಿದುರನು ತನ್ನ ರಾಜನ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದಂತೆ ಆತಂಕದಿಂದ ನೋಡಿದನು. ಹಸ್ತಿನಾಪುರದ ಮಹಾನ್ ಸಾಮ್ರಾಜ್ಯದಲ್ಲಿ ರಾಜ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತನು. ಅವನ ಮನಸ್ಸು ಮುನ್ಸೂಚನೆಯ ಭಾವನೆಯಿಂದ ಭಾರವಾಯಿತು. ಅವನ ಮಗ ದುರ್ಯೋಧನನು ತನ್ನ ಕುತಂತ್ರ ಮತ್ತು ಮಹತ್ವಾಕಾಂಕ್ಷೆಗೆ ಹೆಸರುವಾಸಿಯಾಗಿದ್ದನು ಮತ್ತು ಈ ಗುಣಗಳು ಒಂದು ದಿನ ನಾಶಕ್ಕೆ ಕಾರಣವಾಗುತ್ತವೆ ಎಂದು ರಾಜನು ಹೆದರಿದನು. ತನ್ನ ಮಗನ ಪ್ರವೃತ್ತಿಯನ್ನು ದೃಢೀಕರಿಸುತ್ತಾ ಅದೃಷ್ಟವು ಅನಿವಾರ್ಯವಾಗಿದೆ
ಮತ್ತು ಘಟನೆಗಳ ಹಾದಿಯು ಈಗಾಗಲೇ ಚಲನೆಯಲ್ಲಿದೆ ಎಂದು ಅವನಿಗೆ ತಿಳಿದಿತ್ತು. ರಾಜನ ಬುದ್ಧಿವಂತ ಸಲಹೆಗಾರನಾದ ವಿದುರನು ಅವನ ಮುಂದೆ ನಿಂತನು. ಅವನ ಮುಖದ ಮೇಲೆ ಚಿಂತೆ ಮೂಡಿತು. ಓ ರಾಜನೇ, ನಾನು ಈ ಆಜ್ಞೆಯನ್ನು ಒಪ್ಪುವುದಿಲ್ಲ ಎಂದು ವಿದುರನು ತನ್ನ ಧ್ವನಿಯಲ್ಲಿ ಎಚ್ಚರಿಕೆಯಿಂದ ಹೇಳಿದನು. ಹಾಗೆ ಮಾಡಬೇಡ, ಇದು ನಮ್ಮ ಜನಾಂಗದ ವಿನಾಶವನ್ನು ಉಂಟುಮಾಡುತ್ತದೆ ಎಂದು ನಾನು ಹೆದರುತ್ತೇನೆ. ರಾಜನ ಕಣ್ಣುಗಳು ಕಿರಿದಾದವು. ಅವನ ಮನಸ್ಸು ವಿದುರನ ಮಾತುಗಳ ಪರಿಣಾಮದೊಂದಿಗೆ ಓಡುತ್ತಿತ್ತುಗಾದರೆ, ಓ ರಾಜನೇ, ವಿದುರನು ಮುಂದುವರಿಸಿದನು, ನಿನ್ನ ಮಕ್ಕಳು ತಮ್ಮ ಐಕ್ಯತೆಯನ್ನು ಕಳೆದುಕೊಂಡಾಗ ಅವರಲ್ಲಿ ಭಿನ್ನಾಭಿಪ್ರಾಯವು ಖಂಡಿತವಾಗಿ ಉಂಟಾಗುತ್ತದೆ. ಓ ರಾಜನೇ, ಈ ಪಂದ್ಯದಿಂದ ನಾನು ಇದನ್ನು ಗ್ರಹಿಸುತ್ತೇನೆ. ರಾಜನ ಅಭಿವ್ಯಕ್ತಿ ದೃಢವಾಗಿ ಉಳಿಯಿತು, ಆದರೆ ಅವನ ಕಣ್ಣುಗಳಲ್ಲಿ ಅನುಮಾನದ ಮಿನುಗುವಿಕೆಯು ನೃತ್ಯ ಮಾಡಿತು. ಅದುಷ್ಟದ ಎಳೆಗಳು ಈಗಾಗಲೇ ಸಿಕ್ಕಿಹಾಕಿಕೊಂಡಿವೆ ಮತ್ತು ಫಲಿತಾಂಶವು ಖಚಿತವಾಗಿಲ್ಲ ಎಂದು ಅವನಿಗೆ ತಿಳಿದಿತ್ತು. ವಿದುರನ ಎಚ್ಚರಿಕೆಯಿಂದ ವಿಚಲಿತನಾಗದೆ ರಾಜನು ತನ್ನ ನಿಷ್ಠಾವಂತ ಸೇವಕನಿಗೆ ಒಂದು ಆಜ್ಞೆಯನ್ನು ನೀಡಿದನು. ವಿದುರ ನನ್ನ ಆಜ್ಞೆಯ ಮೇರೆಗೆ ರಾಜ ಯುಧಿಷ್ಠಿರನ ಬಳಿಗೆ ಹೋಗಿ ಕುಂತಿಯ ಆ ಅಜೇಯ ಮರನನ್ನು ಶೀಘ್ರದಲ್ಲೇ ಕರೆತನ್ನಿ. ಅವನ ಧ್ವನಿಯು ದೃಢವಾಗಿದ್ದರೂ ಹತಾಶೆಯ ಸುಳಿವನ್ನು ಹೊಂದಿತ್ತು. ಬುದ್ಧಿವಂತ ಸಲಹೆಗಾರನು ವಿಧೇಯತೆಯಿಂದ ತನ್ನ ತಲೆಯನ್ನು ಬಾಗಿಸಿದನು. ಘಟನೆಗಳ ಗತಿ ಈಗಾಗಲೇ ಪ್ರಾರಂಭವಾಗಿದೆ ಎಂದು ತಿಳಿದನು. ವಿದುರನು ಪಾಂಡವರ ರಾಜ್ಯಕ್ಕೆ ಹೊರಟಾಗ ರಾಜನ ಆಲೋಚನೆಗಳು ಭವಿಷ್ಯದ ಕಡೆಗೆ ತಿರುಗಿದವು. ಅವರ ಮನೆಯ ಭವಿಷ್ಯವು ಅನಿಶ್ಚಿತವಾಗಿ ಸಮತೋಲನದಲ್ಲಿದೆ ಮತ್ತು ಮುಂಬರುವ ದಿನಗಳಲ್ಲಿ ಮಾಡಲಾದ ಆಯ್ಕೆಗಳು ಇತಿಹಾಸದ ಹಾದಿಯನ್ನು ನಿರ್ಧರಿಸುತ್ತವೆ ಎಂದು ಅವನಿಗೆ ತಿಳಿದಿತ್ತು. ಜವಾಬ್ದಾರಿಯ ಭಾರವು ಪರ್ವತ ಶ್ರೇಣಿಯಂತೆ ಅವನ ಮೇಲೆ ಬೀಳುತ್ತಿತ್ತು. ಆದರೆ ಅವನು ಮುಂದಿನ ಸವಾಲುಗಳನ್ನು ಎದುರಿಸಲು ತನ್ನನ್ನು ತಾನು ದೃಢಪಡಿಸಿಕೊಂಡನು. ವಿದುರನು ಉರುಳುತ್ತಿರುವ ಬೆಟ್ಟಗಳು ಮತ್ತು ಹಸಿರು ಕಾಡುಗಳ ಮೂಲಕ ಪ್ರಯಾಣಿಸುತ್ತಿದ್ದಾಗ ಪ್ರಕೃತಿಯ ಶಬ್ದಗಳು ಅವನ ಆಲೋಚನೆಗಳಿಗೆ ಒಂದು ಹಿತವಾದ ಹಿನ್ನೆಲೆಯನ್ನು ಒದಗಿಸಿದವು. ಅವನು ರಾಜನ ಮಾತುಗಳನ್ನು ಯೋಚಿಸಿದನು, ತನ್ನ ನಿರ್ಧಾರದ ಸಾಧಕ ಬಾಧಕಗಳನ್ನು ತೂಗುತ್ತಿದ್ದನು. ಅವರ ರಾಜ್ಯದ ಭವಿಷ್ಯವು ಸಮತೋಲನದಲ್ಲಿದೆ ಮತ್ತು ಬುದ್ಧಿವಂತ ಸಲಹೆಗಾರನಿಗೆ ತಾನು ಮುಂಬರುವ ವಿಪತ್ತನ್ನು ತಡೆಗಟ್ಟಬೇಕಾದರೆ ಎಚ್ಚರಿಕೆಯಿಂದ ನಡೆಯಬೇಕು ಎಂದು ತಿಳಿದಿತ್ತು. ಪ್ರಯಾಣವು ದೀರ್ಘ ಮತ್ತು ಕಠಿಣವಾಗಿತ್ತು, ಆದರೆ ವಿದುರನು ತನ್ನ ಸಹೋದರನ ಬಗೆಗಿನ ಕರ್ತವ್ಯ ಮತ್ತು ನಿಷ್ಠೆಯಿಂದ ಪ್ರೇರೇಪಿಸಲ್ಪಟ್ಟನು. ಅಂತಿಮವಾಗಿ ಅನೇಕ ದಿನಗಳ ಪ್ರಯಾಣದ ನಂತರ ಅವನು ಪಾಂಡವರ ರಾಜ್ಯವನ್ನು ತಲುಪಿದನು. ಅಲ್ಲಿ ಕುಂತಿಯ ಹಿರಿಯ ಮಗ ಯುಧಿಷ್ಠಿರನು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ಆಳಿದನು. ವಿದುರನು ಅರಮನೆಯನ್ನು ಸಮೀಪಿಸುತ್ತಿದ್ದಂತೆ ಸ್ವತಃ ರಾಜನು ಅವನನ್ನು ಭೇಟಿಯಾದನು. ಅವನು ಅವನನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದನು. ಸ್ವಾಗತ ಉದಾತ್ತ ವಿದುರ ಎಂದು ಯುಧಿಷ್ಠಿರನು ಧರೆಯಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳಿಂದ ಹೇಳಿದನು. ದೂರದ ಭೂಮಿಯಲ್ಲಿ ರಾಜ ಧೃತರಾಷ್ಟ್ರನ ಬುದ್ಧಿವಂತ ಮತ್ತು ಸದ್ಗುಣಶೀಲ ಸಲಹೆಗಾರನಾದ ವಿದುರನು ಪಾಂಡವರ ರಾಜ್ಯಕ್ಕೆ ಪ್ರಯಾಣ ಬೆಳೆಸಿದನು. ಪಾಂಡವರ ಅರಮನೆಯು ತನ್ನ ಹೊಸದಾಗಿ ನಿರ್ಮಿಸಿದ ಅರಮನೆಯ ಭವ್ಯತೆಗೆ ಪ್ರತಿಸ್ಪರ್ಧಿಯಾಗಬಹುದೇ ಎಂದು ನೋಡಲು ಬಯಸುವ ತನ್ನ ರಾಜನಿಂದ ಆಹ್ವಾನವನ್ನು ತಲುಪಿಸುವ ಕಾರ್ಯವನ್ನು ಅವನಿಗೆ ವಹಿಸಲಾಯಿತು. ವಿದುರನು ಹಸ್ತಿನಾಪುರ ನಗರವನ್ನು ಸಮೀಪಿಸುತ್ತಿದ್ದಂತೆ ರಾಜ ಯುಧಿಷ್ಠಿರನ ಭವ್ಯವಾದ ಅರಮನೆಯನ್ನು ಪ್ರವೇಶಿಸಿದನು. ಅಲ್ಲಿ ಅವನನ್ನು ಸ್ವತಃ ಪ್ರಖ್ಯಾತ ರಾಜನು ಸ್ವಾಗತಿಸಿದನು. ವಿದುರನ ಆಗಮನವು ಏನೋ ತಪ್ಪಾಗಿದೆ ಎಂದು ಅರಿತ ಯುಧಿಷ್ಠಿರನಿಗೆ ಕುತೂಹಲ ಮತ್ತು ಕಾಳಜಿಯನ್ನು ತಂದಿತು. ರಾಜನು ವಿದುರನನ್ನು ಅವನ ಯೋಗಕ್ಷೇಮದ ಬಗ್ಗೆ ಕೇಳಿದನು ಮತ್ತು ಧೃತರಾಷ್ಟ್ರನ ಪುತ್ರರು ತಮ್ಮ ತಂದೆಯ ಆಳ್ವಿಕೆಗೆ ವಿಧೇಯರಾಗಿದ್ದಾರೆಯೇ ಎಂದು ಕೇಳಿದರು. ರಾಜ ಮತ್ತು ಅವನ ಪುತ್ರರು ಸಂತೋಷದಿಂದ ಮತ್ತು ತೃಪ್ತರಾಗಿದ್ದರು ಎಂದು
ವಿದುರನು ಅವನಿಗೆ ಭರವಸೆ ನೀಡಿದನು. ಆದರೆ ಪಾಂಡವರನ್ನು ಭವ್ಯವಾದ ಆಟದ ಅಧಿವೇಶನಕ್ಕೆ ಆಹ್ವಾನಿಸಲು ಧೃತರಾಷ್ಟ್ರನು ಅವರಿಗೆ ಆದೇಶಿಸಿದ್ದನೆಂದು ಅವನು ಬಹಿರಂಗಪಡಿಸಿದನು. ಜೂಜಾಟವು ಅಪಾಯ ಮತ್ತು ವಂಚನೆಯಿಂದ ತುಂಬಿದ ಮಾರ್ಗವಾಗಿದೆ ಎಂದು ತಿಳಿದ ಯುಧಿಷ್ಠಿರನು ಮೊದಲಿಗೆ ಹಿಂಜರಿಯುತ್ತಿದ್ದನು. ಆದರೆ ವಿದುರನು ಅವನನ್ನು ದಾರಿ ತಪ್ಪಿಸುವ ಉದ್ದೇಶವಲ್ಲ ಮತ್ತು ಅವನು ಕೇವಲ ಸಲಹೆಗಾರನಾಗಿ ತನ್ನ ಕರ್ತವ್ಯವನ್ನು ಪೂರೈಸಲು ಬಳಸುತ್ತಾನೆ ಎಂದು ಅವನಿಗೆ ಭರವಸೆ ನೀಡಿದನು. ತನ್ನ ಕುತಂತ್ರ ಮತ್ತು ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದ ಶಕುನಿ, ಚಿತ್ರಸೇನ ಮತ್ತು ಇತರರು ಸೇರಿದಂತೆ ಕುಖ್ಯಾತ ಜೂಜುಕೋರರ ಉಪಸ್ಥಿತಿಯ ಬಗ್ಗೆ ಅವನು ಯುಧಿಷ್ಠಿರನಿಗೆ ಎಚ್ಚರಿಕೆ ನೀಡಿದು. ತನ್ನ ತಕರಾರುಗಳ ಹೊರತಾಗಿಯೂ ಯುಧಿಷ್ಠಿರನು ತನ್ನ ರಾಜನಿಗೆ ಕರ್ತವ್ಯ ಮತ್ತು ನಿಷ್ಠೆಯ ಭಾವನೆಯಿಂದ ಪ್ರೇರೇಪಿಸಲ್ಪಟ್ಟು ಆಹ್ವಾನವನ್ನು ಸ್ವೀಕರಿಸಲು ನಿರ್ಧರಿಸಿದನು. ಆತನು ಜೂಜು ಆಗಲು ಸವಾಲು ಹಾಕಿದರೆ ತಾನು ನಿರಾಕರಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು. ಆದರೆ ಶಕುನಿ ಸ್ವತಃ ಸಭಾಭವನದಲ್ಲಿ ಸವಾಲು ಹಾಕಿದರೆ ಮಾತ್ರ ತಮ್ಮ ಪ್ರಯಾಣದ ಸಿದ್ಧತೆಗಳೊಂದಿಗೆ ಪಾಂಡವರು ತಮ್ಮ ಸಂಬಂಧಿಕರು ಮತ್ತು ಪರಿಚಾರಕರೊಂದಿಗೆ ಹಸ್ತಿನಾಪುರಕ್ಕೆ ಹೊರಟರು. ಆಗಮಿಸಿದಾಗ ಕುರುಗಳು ಅವರನ್ನು ಬಹಳ ಸಂಭ್ರಮದಿಂದ ಸ್ವಾಗತಿಸಿದರು. ಅವರು ಸುಂದರ ಪಾಂಡವರನ್ನು ನೋಡಿ ಸಂತೋಷಪಟ್ಟರು. ರಾಜನು ಸ್ವತಃ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದನು ಮತ್ತು ತನ್ನ ಸೊಸೆಯರಿಂದ ಸ್ವಲ್ಪ ಭೇಟಿಯ ನಂತರ ಪಾಂಡವರು ವಿಶ್ರಾಂತಿಗಾಗಿ ತಮ್ಮ ಕೋಣೆಗಳಿಗೆ ನಿವೃತ್ತರಾದರು. ಅವರು ಸಂಗೀತ ಮತ್ತು ಮನರಂಜನೆಯಿಂದ ಸುತ್ತುವರಿದ ಸಂತೋಷ ಮತ್ತು ಕ್ರೀಡೆಯಲ್ಲಿ ರಾತ್ರಿಯನ್ನು ಕಳೆದರು. ಮರುದಿನ ಬೆಳಗ್ಗೆ ಅವರು ಮುಂಜಾನೆ ಎದ್ದು ಸಭೆಯ ಸಭಾಂಗಣವನ್ನು ಪ್ರವೇಶಿಸುವ ಮೊದಲು ತಮ್ಮ ದೈನಂದಿನ ಭಕ್ತಿಗಳನ್ನು ಪ್ರದರ್ಶಿಸಿದರು. ಅಲ್ಲಿ ಜೂಜು ಆಡಲು ಬಂದವರು ಅವರನ್ನು ಸ್ವಾಗತಿಸಿದರು. ಹಸ್ತಿನಾಪುರದ ಮೇಲೆ ಸೂರ್ಯ ಉದಯಿಸುತ್ತಿದ್ದಂತೆ ಕುರುಗಳ ಅತ್ಯಂತ ಕುಖ್ಯಾತ ಜೂಜುಕೋರರ ಕುತಂತ್ರ ಮತ್ತು ಕೌಶಲ್ಯದ ವಿರುದ್ಧ ಪಾಂಡವರ ಸಾಮರ್ಥ್ಯವನ್ನು ಪರೀಕ್ಷಿಸುವ ಭವ್ಯವಾದ ಆಟದ ಅಧಿವೇಶನಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಪಂದ್ಯದ ಆರಂಭಕ್ಕಾಗಿ ಕಾಯುತ್ತಿದ್ದ ಆಟಗಾರರು ಸಭಾಭವನದಲ್ಲಿ ನೆರೆದಿದ್ದಾಗ ಗಾಳಿಯು ನಿರೀಕ್ಷೆಯಿಂದ ತುಂಬಿ ತುಳುಕುತ್ತಿತ್ತು. ಅಂಕಗಳು ದೊಡ್ಡದಾಗಿದ್ದವು, ಆದರೆ ವಿಜೇತರಿಗೆ ವೈಭವ ಮತ್ತು ಅದೃಷ್ಟದ ಭರವಸೆಯೂ ಇತ್ತು. ದಾಳಗಳು ಉರುಳಿದಂತೆ ಮತ್ತು ಕಾರ್ಡಗಳು ಗಾಳಿಯಲ್ಲಿ ಹಾರಿ ಹೋದಂತೆ ಪಾಂಡವರು ಅದೃಷ್ಟದ ಆಕರ್ಷಣೆಯನ್ನು ವಿರೋಧಿಸಬಹುದೇ ಎಂದು ಸಮಯ ಮಾತ್ರ ಹೇಳುತ್ತದೆ. ಸೂರ್ಯನು ಸಭಾಂಗಣದ ಮೇಲೆ ಮುಳುಗಲು ಪ್ರಾರಂಭಿಸಿದ್ದು ರಾಜರು ಮತ್ತು ಗಣ್ಯರ ಒಟ್ಟುಗೂಡುವಿಕೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪ್ರೀತಿಯ ಹಿರಿಯ ಮಗ ಯುಧಿಷ್ಠಿರನು ತನ್ನ ಕುಟುಂಬದ ನಿಯೋಗದಲ್ಲಿ ಮುಂಚೂಣಿಯಲ್ಲಿ ಕುಳಿತಿದ್ದನು. ಅವನ ಸಹೋದರವಾದ ಭೀಮ ಅರ್ಜುನನ ಕುರು ಮತ್ತು ಸಹದೇವರಿಂದ ಸುತ್ತುವರಿದನು. ಅವರು ತಮ್ಮ ಎದುರಾಳಿ ಶಕುನಿಯ ವಿರುದ್ಧ ಆಟದಲ್ಲಿ ತೊಡಗಲು ಸಿದ್ಧರಾಗಿದ್ದಾಗ ಗಾಳಿಯು ನಿರೀಕ್ಷೆಯಿಂದ ದಟ್ಟವಾಗಿತ್ತು. ಅವರು ದುಬಾರಿ ರತ್ನಗಂಬಳಿಗಳಿಂದ ಅಲಂಕರಿಸಲ್ಪಟ್ಟ ಸಂಕೀರ್ಣವಾಗಿ ಕೆತ್ತಿದ ಸಿಂಹಾಸನಗಳ ಮೇಲೆ ಕುಳಿತಾಗ ಸಭೆಯು ಪಿಸುಗುಟ್ಟುವ ಮತ್ತು ಗುಣಗಾಟಗಳ ಕೋಲಾಹಲಕ್ಕೆ ಕಾರಣವಾಯಿತು. ಸುವರ್ಣ ಕುತಂತ್ರದ ಮಗನಾದ ಶಕುನಿ ಅವರ ಮುಂದೆ ನಿಂತನು. ಅವನ ಕಣ್ಣುಗಳು ಲೆಕ್ಕಾಚಾರದ ತೀವ್ರತೆಯಿಂದ ಮಿನುಗುತ್ತಿದ್ದವು. ಅವನು ಯುಧಿಷ್ಠಿರನನ್ನು ನೇರವಾಗಿ ಸಂಬೋಧಿಸಿದನು. ಅವನ ಧ್ವನಿಯು ಮನವೊಲಿಸುವಿಕೆಯಿಂದ ತೊಟ್ಟಿಕ್ಕಿತು. ಆರಂಭಿಸೋಳಾಕೋ ರಾಜನೇ. ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅವನ ಮಾತುಗಳು ದಾಳಗಳು ನಮಗಾಗಿ ಕಾಯುತ್ತಿವೆ ಮತ್ತು ಆಟದ ನಿಯಮಗಳು ಸ್ಪಷ್ಟವಾಗಿವೆ. ನಾವು ನಮ್ಮ ಅದೃಷ್ಟವನ್ನು ಪಣಕ್ಕಿಡೋಣ ಮತ್ತು ದೇವರುಗಳು ನಮ್ಮ ಅದೃಷ್ಟವನ್ನು ನಿರ್ಧರಿಸಲಿ ಎಂದು ಶಕುನಿ ಹೇಳಿದನು. ಯುಧಿಷ್ಠಿರನ ಪ್ರತಿಕ್ರಿಯೆಯು ತಕ್ಷಣದ ಮತ್ತು ಅಸಲವಾಗಿತ್ತು. ಅವನ ಧ್ವನಿಯು ಸಭಾಂಗಣದಾದ್ಯಂತ ದೃಢವಾಗಿ ಪ್ರತಿಧ್ವನಿಸಿತು. ಮೋಸಪೂರಿತ ಜೂಜಾಟವು ಪಾಪಪೂರ್ಣವಾಗಿದೆ ಎಂದು ಅವನು ಘೋಷಿಸಿದನು. ಇದರಲ್ಲಿ
ಯಾವುದೇ ಕ್ಷತ್ರಿಯ ಪರಾಕ್ರಮವಿಲ್ಲ. ಖಂಡಿತವಾಗಿಯೂ ಅದರಲ್ಲಿ ಯಾವುದೇ ನೈತಿಕತೆ ಇಲ್ಲ. ಹಾಗಾದರೆ ಓ ರಾಜನೇ, ನೀನು ಜೂಜಾಟವನ್ನು ಏಕೆ ಹೀಗೆ ಹೊಗಳುತ್ತೀಯಾ? ಶಕುನಿಯ ಅಭಿವ್ಯಕ್ತಿ ಅಸಲವಾಗಿ ಉಳಿಯಿತು. ಅವನ ಮಾತುಗಳು ಯುಧಿಷ್ಠಿರನ ಉತ್ಸಾಹಕ್ಕೆ ಸೌಮ್ಯವಾದ ಪ್ರತಿಯಾಗಿದ್ದವು. ಗೆಲುವು ಮತ್ತು ಸೋಲಿನ ರಹಸ್ಯಗಳನ್ನು ತಿಳಿದಿರುವ ಆ ಉನ್ನತ ಆತ್ಮದ ಆಟಗಾರ ಅವನು ಪ್ರಾರಂಭಿಸಿದನು. ತನ್ನ ಸ್ನೇಹಿತನ ಕಪಟ ಕಲೆಗಳನ್ನು ಗೊಂದಲಕ್ಕೀಡು ಮಾಡುವಲ್ಲಿ ನುರಿತವನು ನಿಜವಾಗಿಯೂ ನಾಟಕವನ್ನು ತಿಳಿದಿದ್ದಾನೆ. ಚರ್ಚೆಯು ಉಲ್ಬಣಗೊಳ್ಳುತ್ತಿದ್ದಂತೆ ಸಭಾಂಗಣವು ಉದ್ವಿಗ್ನತೆಯಿಂದ ಬಿಸಿಯಾಗುತ್ತಾ ಹೋಯಿತು. ಯುಧಿಷ್ಠಿರನ ಸೋದರ ಸಂಬಂಧಿ ಮತ್ತು ಪ್ರಮಾಣ ಮಾಡಿದ ಶತ್ರುವಾದ ದುರ್ಯೋಧನನು ಸಭೆಯ ಅಂಚಿನಲ್ಲಿ ನಿಂತನು. ಅವನ ಕಣ್ಣುಗಳು ಕಲಾಪಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿದವು. ಅವನು ಶಕುನಿಯ ಕಿವಿಯಲ್ಲಿ ಏನನ್ನಾದರೂ ಪಿಸುಗುಟ್ಟಿದನು ಮತ್ತು ವೃದ್ಧನ ಮುಖದ ಮೇಲೆ ಕುತಂತ್ರದ ನಗು ಹರಡಿತು. ಕರೆಯಲ್ಪಟ್ಟಿದ್ದೇನೆ, ನಾನು ಹಿಂದೆ ಸರಿಯುವುದಿಲ್ಲ. ಯುಧಿಷ್ಠಿರನು ತನ್ನ ಧ್ವನಿಯಲ್ಲಿ ಅಚಲನಾಗಿ ಘೋಷಿಸಿದನು, ಇದು ನನ್ನ ಸ್ಥಿರವಾದ ಪ್ರತಿಜ್ಞೆ ಮತ್ತು ಓ ರಾಜ, ಅದೃಷ್ಟವು ಶಕ್ತಿಯುತವಾಗಿದೆ. ನಾವೆಲ್ಲರೂ ವಿಧಿಯ ನಿಯಂತ್ರಣದಲ್ಲಿದ್ದೇವೆ. ಆ ಮಾತುಗಳೊಂದಿಗೆ ಆಟವು ಪ್ರಾರಂಭವಾಯಿತು. ಡೈಸ್ಗಳು ಮೇಜಿನ ಮೇಲೆ ಸುತ್ತುತ್ತಿದ್ದವು. ಅದೃಷ್ಟದ ಹುಚ್ಚಾಟಿಕೆಗಳು ಮತ್ತು ಶಕುನಿಯ ಕುತಂತ್ರದಿಂದ ಅವರ ಅದೃಷ್ಟವು ಮುಚ್ಚಲ್ಪಟ್ಟಿತು. ರಾತ್ರಿ ಕಳೆದಂತೆ ಸ್ತಕ್ಯಾಕ್ಗಳು ಹೆಚ್ಚಾದವು ಮತ್ತು ಅಸೆಂಬ್ಲಿ ಸಭಾಂಗಣದೊಳಗಿನ ಉದ್ವಿಗ್ನತೆ ಜ್ವರದ ಮಟ್ಟವನ್ನು ತಲುಪಿತು. ದುರ್ಯೋಧನನು ತನ್ನ ಧ್ವನಿಯನ್ನು ಸ್ಪಷ್ಟವಾಗಿ ಮತ್ತು ನಿರ್ಣಾಯಕವಾಗಿ ಮುಂದಿಟ್ಟನು. ಓ ರಾಜನೇ, ನಾನು ಆಭರಣಗಳು, ರತ್ನಗಳು ಮತ್ತು ಎಲ್ಲಾ ರೀತಿಯ ಸಂಪತ್ತನ್ನು ಪೂರೈಸುತ್ತೇನೆ ಎಂದು ಘೋಷಿಸಿದನು. ಮತ್ತು ನನ್ನ ಚಿಕ್ಕಪ್ಪನಾದ ಈ ಶಕುನಿ ನನಗಾಗಿ ಆಡುತ್ತಾನೆ. ಯುಧಿಷ್ಠಿರನ ಪ್ರತಿಕ್ರಿಯೆಯು ತಿರಸ್ಕಾರದ ಸುಳಿವನ್ನು ಹೊಂದಿತ್ತು. ಮಹಾಕೂಟವು ಕೊನೆಗೂ ಪ್ರಾರಂಭವಾಯಿತು. ಧೃತರಾಷ್ಟ್ರನ ನೇತೃತ್ವದಲ್ಲಿ ಪ್ರಬಲ ರಾಜರು ತಮ್ಮ ಆಸನಗಳಲ್ಲಿ ನೆಲೆಸಿದರು. ಅವರ ಮುಖಗಳು ನಿರೀಕ್ಷೆ ಮತ್ತು ಆತಂಕದ ಮಿಶ್ರಣವಾಗಿದ್ದವು. ಅವರ ಹಿಂದೆ ಪೂಜ್ಯ ಭೀಷ್ಮ, ದ್ರೋಣ, ಕೃಪಾ ಮತ್ತು ವಿದುರರು ಮೌನವಾಗಿ ಕುಳಿತಿದ್ದರು. ಅವರ ಕಣ್ಣುಗಳು ಮುಂದಿನ ಕಾರ್ಯಚಟುವಟಿಕೆಗಳ ಮೇಲೆ ನಿಂತಿದ್ದವು. ಸಭೆಯ ಸಭಾಂಗಣವು ರೇಷ್ಮೆ ಮತ್ತು ಗೌರವಾನ್ವಿತ ಸಂಭಾಷಣೆಯ ಗೊಳಗಾಟದಿಂದ ತುಂಬಿದಂತೆ ಲಿಯೋನಿನ್ ಕುತ್ತಿಗೆ ಮತ್ತು ಮಿತಿಯಿಲ್ಲದ ಶಕ್ತಿಯೊಂದಿಗೆ ರಾಜರು ಎತ್ತರದ ಸಿಂಹಾಸನಗಳ ಮೇಲೆ ತಮ್ಮ ಸ್ಥಾನಗಳನ್ನು ಪಡೆದರು. ಅವರ ಸ್ಥಾನಗಳು ಅವರ ಉದಾತ್ತ ಸ್ಥಾನಮಾನಕ್ಕೆ ಸಾಕ್ಷಿಯಾಗಿವೆ. ಗಾಳಿಯು ವಿದ್ಯುತ್ ನಿರೀಕ್ಷೆಯೊಂದಿಗೆ ಜೀವಂತವಾಗಿತ್ತು. ಈ ಐಹಿಕ ಕೂಟದ ಮೇಲೆ ಆಕಾಶವು ಇಳಿದಂತೆ ಆ ಮಹಲು ಸ್ವತಃ ಬೇರೆ ಲೋಕದ ಹೊಳಪಿನಿಂದ ಮಿನುಗುತ್ತಿತ್ತು. ಅದರ ಸೌಂದರ್ಯವು ಅನೇಕ ಪ್ರಸಿದ್ಧ ರಾಜರ ಉಪಸ್ಥಿತಿಯಿಂದ ಬೆಳಗುತ್ತಿತ್ತು. ಪ್ರತಿಯೊಬ್ಬರೂ ಸದ್ಗುಣ ಮತ್ತು ಶೌರ್ಯದ ಪ್ರತಿರೂಪವಾಗಿದ್ದರು. ಅವರ ಮುಖಗಳು ವೇದಗಳ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಈ ಮಹತ್ವದ ಸಂದರ್ಭಕ್ಕೆ ಸಾಕ್ಷಿಯಾಗಲು ದೇವರುಗಳು ಸ್ವತಃ ಸಭೆ ಸೇರಿದ್ದಾರೆ ಎಂಬಂತೆ ವಾತಾವರಣವು ಶ್ರೇಷ್ಠತೆಯ ಗಾಳಿಯಿಂದ ಹೊಳೆಯುತ್ತಿತ್ತು. ತದನಂತರ ಸಂಭ್ರಮ ಅಥವಾ ಎಚ್ಚರಿಕೆಯಿಲ್ಲದೆ ಆಟ ಪ್ರಾರಂಭವಾಯಿತು. ಯುಧಿಷ್ಠಿರನು ಶಾಂತವಾದ ಆತ್ಮವಿಶ್ವಾಸದಿಂದ ಹೊಳೆಯುತ್ತಿರುವ ಅವನ ಕಣ್ಣುಗಳು ಮುಂದೆ ಬಂದು ತನ್ನ ದಂಡವನ್ನು ಘೋಷಿಸಿದನು. ಆ ಮುತ್ತುಗಳ ನಿಧಿ ಚಂದ್ರನಂತೆ ಅವುಗಳ ಹೊಳಪು ಮತ್ತು ಚಿನ್ನದಿಂದ ಅಲಂಕರಿಸಲ್ಪಟ್ಟದ್ದು ಎಷ್ಟು ಶುದ್ಧವಾಗಿದೆ ಎಂದರೆ ಅದು ಆಂತರಿಕ ಬೆಳಕನ್ನು ಹೊರಸೂಸುತ್ತದೆ ಎಂದು ತೋರುತ್ತದೆ. ಸಭೆಯು ತನ್ನ ಸಾಮೂಹಿಕ ಉಸಿರನ್ನು ಹಿಡಿದಿಟ್ಟುಕೊಂಡಿತು. ಅವನು ದುರ್ಯೋಧನನನ್ನು, ನಿಮ್ಮ ಪ್ರತಿ ಹಕ್ಕನ್ನು ಏನು? ನನ್ನ ವಿರುದ್ಧ ನೀವು ಯಾವ ಸಂಪತ್ತನ್ನು ಅಪಾಯಕ್ಕೆ ಒಡ್ಡಲು ಯೋಜಿಸುತ್ತೀರಿ? ದುರ್ಯೋಧನನ ಉತ್ತರ ಸರಳವಾಗಿದ್ದರೂ, ನನ್ನ ಬಳಿ ಅನೇಕ ಆಭರಣಗಳಿವೆ, ಸಾಕಷ್ಟು ಸಂಪತ್ತು ಇದೆ, ಆದರೆ
ನಾನು ಅವುಗಳ ಬಗ್ಗೆ ಹೆಮ್ಮೆ ಪಡುವುದಿಲ್ಲ. ಯುಧಿಷ್ಠಿರನೇ, ಈ ದಂಡೆಯನ್ನು ಗೆದ್ದುಕೊಳ್ಳಿ. ಆ ಮಾತುಗಳು ಗಾಳಿಯಲ್ಲಿ ಸವಾಲಿನಂತೆ ತೂಗಾಡುತ್ತಿದ್ದವು. ಪಾಂಡವನ ರಾಜಕುಮಾರನಿಗೆ ಆ ದಂಡನ್ನು ಸ್ವೀಕರಿಸಲು ಧೈರ್ಯ ತೋರುವಂತೆಲಿ ಗುಣ ದೈಸ್ವಾದಕನಾದ ಶಕುನಿ ದೈಸ್ ಅನ್ನು ಎತ್ತಿಕೊಳ್ಳುವಾಗ ಗೊತ್ತಿದ್ದು ಮುಗುಳ್ನಕನು ತನ್ನ ಮಣಿಕಟ್ಟಿನ ಒಂದು ಚಿಮ್ಮುವಿಕೆಯೊಂದಿಗೆ ದೈಸ್ ಗಾಳಿಯಲ್ಲಿ ಹಾರಿಹೋಯಿತು. ಅವರ ಅದೃಷ್ಟವು ಕ್ಷಣಾರ್ಧದಲ್ಲಿ ಮುಚ್ಚಲ್ಪಟ್ಟಿತು. ನಾನು ಗೆದ್ದಿದ್ದೇನೆ. ಶಕುನಿ ತನ್ನ ಧ್ವನಿಯನ್ನು ಚಳಿಗಾಲದ ರಾತ್ರಿಯ ತಂಪಾದ ಗಾಳಿಯಂತೆ ಘೋಷಿಸಿದನು. ಸಭೆಯು ನಿಟ್ಟುಸಿರು ಮತ್ತು ಗೊಣಗಾಟಗಳ ಮಿಶ್ರಣವಾಗಿ ಭುಗಿಲೆದ್ದಿತು. ಕೆಲವು ರಾಜರು ಪ್ರತಿಭಟನೆಯಲ್ಲಿ ತಮ್ಮ ಪಾದಗಳಿಗೆ ಏರಿದರು. ಇತರರು ಆಘಾತದಿಂದ ಹೆಪ್ಪುಗಟ್ಟಿದರು. ಆಟವು ಪ್ರಾರಂಭವಾಯಿತು ಮತ್ತು ಯಾರಾದರೂ ಊಹಿಸಿರುವುದಕ್ಕಿಂತಲೂ ಹೆಚ್ಚಿನದಾಗಿತ್ತು. ರಾಜ್ಯದ ಹೃದಯ ಭಾಗದಲ್ಲಿ ಅವಕಾಶದ ಒಂದು ದೊಡ್ಡ ಆಟವು ತೆರೆದುಕೊಳ್ಳುತ್ತಿತ್ತು. ಪಾಂಡು ಪುತ್ರರಲ್ಲಿ ಹಿರಿಯನಾದ ರಾಜ ಯುಧಿಷ್ಠಿರನು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದ. ಅವನ ಕಣ್ಣುಗಳು ಎತ್ತರವಾಗಿ ನಿಂತವು. ಅವನಿಗೆ ಸುವರ್ಣ ಕುತಂತ್ರ ಮತ್ತು ನಿರ್ದಯ ಮಗನಾದ ಶಕುನಿಯು ಸವಾಲು ಹಾಕಿದ್ದನು. ಅವನು ಹಿಂದಿನ ಪಾಲನ್ನು ಅನ್ಯಾಯದ ವಿಧಾನಗಳಿಂದ ಗೆದ್ದನು. ನೀನು ನನ್ನ ಈ ದಂಡವನ್ನು ಅನ್ಯಾಯದ ವಿಧಾನಗಳಿಂದ ಗೆದ್ದುಕೊಂಡಿದ್ದೀಯಾ? ಯುಧಿಷ್ಠಿರನು ತನ್ನ ಧ್ವನಿಯಲ್ಲಿ ದೃಢವಾಗಿ ಆದರೆ ದುಃಖದ ಸುಳಿವನ್ನು ಹೊಂದಿದ್ದನು. ಆದರೆ ಅಷ್ಟೊಂದು ಹೆಮ್ಮೆ ಪಡಬೇಡ ಓ ಶಕುನಿ. ನಾವು ಸಾವಿರಾರು ಜನರನ್ನು ಒಟ್ಟುಗೂಡಿಸಿ ಆಡೋಣ. ಅವನು ತನ್ನ ಮುಂದಿರುವ ಭೂಮಿಯನ್ನು ಪರಿಶೀಲಿಸುತ್ತಾ ನಿಲ್ಲಿಸಿದನು. ನನ್ನ ಖಜಾನೆಯಲ್ಲಿ ಸಾವಿರಾರು ನಿಷ್ಕಾಗಳಿಂದ ತುಂಬಿದ ಅನೇಕ ಸುಂದರವಾದ ಜಾಡಿಗಳಿವೆ. ಅಕ್ಷಯವಾದ ಚಿನ್ನ ಮತ್ತು ಹೆಚ್ಚು ಬೆಳ್ಳಿ ಮತ್ತು ಇತರ ಖನಿಜಗಳು. ಯುಧಿಷ್ಠಿರನ ಮಾತುಗಳಿಗೆ ಶಕುನಿ ನಕ್ಕನು. ಆದರೆ ರಾಜನು ಅವನ ಸಂಪತ್ತನ್ನು ಎಣಿಸುವುದನ್ನು ಮುಂದುವರೆಸಿದನು. ಅವನ ಪವಿತ್ರ ಮತ್ತು ವಿಜಯಶಾಲಿ ರಾಜ ರಥಚಂದ್ರನ ಕಿರಣಗಳಂತೆ ಬಿಳಿ ಬಣ್ಣದ 8 ಶ್ರೇಷ್ಠ ಕುದುರೆಗಳಿಂದ ಎಳೆಯಲ್ಪಟ್ಟಿತು. ಚಿನ್ನದ ಕಡಗಗಳು ಮತ್ತು ಕುತ್ತಿಗೆಗೆ ನಿಷ್ಕಾಗಳನ್ನು ಅಲಂಕರಿಸಿದ್ದ 1,00,000 ಸೇವೆ ಮಾಡುವ ಹುಡುಗಿಯರು ರೇಷ್ಮೆ ನಿಲುವಂಗಿಗಳನ್ನು ಧರಿಸಿದ ಸಾವಿರಾರು ನುರಿತ ಸೈನಿಕರು ರಾತ್ರಿ ಹಗಲು ಅತಿಥಿಗಳಿಗೆ ಸೇವೆ ಸಲ್ಲಿಸಿದರು. ಆಟವು ತೀವ್ರಗೊಳ್ಳುತ್ತಿದ್ದಂತೆ ಶಕುನಿಯ ನಗುದೇಶದೆಲ್ಲೆಡೆ ಪ್ರತಿಧ್ವನಿಸಿತು. ಈಗೋ ನಾನು ಗೆದ್ದಿದ್ದೇನೆ ಎಂದು ಕೂಗುತ್ತಾ ಅವನ ಧ್ವನಿಯು ದ್ವೇಷದಿಂದ ಸುರಿಯತೊಡಗಿತು. ಆದರೆ ಯುಧಿಷ್ಠಿರನು ಅದನ್ನು ಬಿಟ್ಟುಕೊಡಲು ನಿರಾಕರಿಸಿದನು. ಚಿನ್ನದ ನಡುಕಗಳು ಮತ್ತು ಆಭರಣಗಳಿಂದ ಅಲಂಕರಿಸಲ್ಪಟ್ಟ ತನ್ನ ಸೊಂಪಾದ ಆನೆಗಳನ್ನು ಶಕುನಿಗೆ ಅರ್ಪಿಸಿದನು. ಪ್ರತಿಯೊಂದು ಚಿನ್ನದ ಕಂಬಗಳು ಮತ್ತು ಧ್ವಜದಂಡೆಗಳಿಂದ ಸಜ್ಜುಗೊಂಡಿದ್ದವು. ಚೆನ್ನಾಗಿ ತರಬೇತಿ ಪಡೆದ ಕುದುರೆಗಳು ಮತ್ತು ಅದ್ಭುತವಾಗಿ ಹೋರಾಡಿದ ಯೋಧರಿಂದ ಎಳೆಯಲ್ಪಟ್ಟ ದಂಡೆಗಳು ಇನ್ನೂ ಹೆಚ್ಚಾದವು. ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ದೊಡ್ಡ ಯುದ್ಧದ ನಂತರ ಚಿತ್ರಾರಥನಿಂದ ಅರ್ಜುನನಿಗೆ ನೀಡಲಾದ ಟಿಟಿರಿ, ಖೈಮಾಶ ಮತ್ತು ಗಂಧರ್ವ ತಳಿಗಳ ಕುದುರೆಗಳು ಯುಧಿಷ್ಠಿರನ ಸಂಪತ್ತು ಮಿತಿಯಿಲ್ಲದಂತಿತ್ತು. 10,000 ಕಾರುಗಳು ಮತ್ತು ವಾಹನಗಳು ಅಗ್ರಗಣ್ಯ ತಳಿಯ ಕರಡು ಪ್ರಾಣಿಗಳಿಗೆ ಜೋಳಿಯಾಗಿದ್ದವು. ಪ್ರತಿ ವರ್ಗದಿಂದ 60,000 ಧೈರ್ಯಶಾಲಿ ಯೋಧರನ್ನು ಆಯ್ಕೆ ಮಾಡಲಾಯಿತು. ಅವರು ಹಾಲು ಕುಡಿಯುತ್ತಿದ್ದರು ಮತ್ತು ಉತ್ತಮ ಅಕ್ಕಿಯನ್ನು ತಿನ್ನುತ್ತಿದ್ದರು. ಆದರೆ ಶಕುನಿ ತನ್ನನ್ನು ಹಿಮ್ಮೆಟ್ಟಿಸಲು ನಿರಾಕರಿಸಿದನು. ತನ್ನ ಮುಖದ ಮೇಲೆ ಕೆಟ್ಟ ನಗುವಿನೊಂದಿಗೆ ದಾಳಗಳನ್ನು ಸುತ್ತುತ್ತಾ ಅವನು ಅನ್ಯಾಯದ ವಿಧಾನಗಳನ್ನು ಅಳವಡಿಸಿಕೊಂಡನು. ಇಗೋ ನಾನು ಗೆದ್ದಿದ್ದೇನೆ ಎಂದು ಪ್ರತಿ ತಿರುವಿನಲ್ಲಿಯೂ ಕೂಗಿ ಯುಧಿಷ್ಠಿರನನ್ನು ತನ್ನದೇ ಆದ ನಷ್ಟಗಳಿಂದ ನಿಂದಿಸಿದನು. ಆಟವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ರಾಜನ ತಾಳ್ಮೆ ಕ್ಷೀಣಿಸಿತು. ತಾಮ್ರ ಮತ್ತು ಕಬ್ಬಿಣದ ಹಾಳೆಗಳಲ್ಲಿ ಆವೃತವಾದ 400 ನಿಧಿಗಳು, ದೊಡ್ಡ ಮೌಲ್ಯದ ಆಭರಣಗಳು ಅಂತಿಮ ಅಂಗಿಯನ್ನು ಅರ್ಪಿಸಿದಂತೆ ಶಕುನಿಯ ನಗು ಇನ್ನೂ ಜೋರಾಯಿತು. ಈಗೋ
ನಾನು ಅದನ್ನು ಗೆದ್ದಿದ್ದೇನೆ ಎಂದು ಮತ್ತೊಮ್ಮೆ ಕೂಗಿದನು. ಅವನ ಮಾತುಗಳು ಶಾಪದಂತೆ ಭೂಮಿಯಾದ್ಯಂತ